ಪ್ರೀತಿಯ ಮಕ್ಕಳೇ ಮತ್ತು ತಂದೆ ತಾಯಿಯರೇ, ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ನಾವು ಹೇಳಿದ ಹಾಗೆ ಎವ್ರಿ ಸಂಡೇ ಈವ್ನಿಂಗ್ 5 to 6ಗೆ ಕಿಡ್ಸ್ ಮತ್ತು ಟೀನ್ಸ್ಗೆ ಪ್ರೋಗ್ರಾಮ್ ಮಾಡ್ತೀವಿ ಅಂತ ನಿಮಗೆ ತಿಳಿಸಿದ್ವಿ. ಮಕ್ಕಳು ಕಾಯ್ತಾ ಇದ್ದಾರೆ ಅಂತ ನಾವು ನೆನೆಸ್ತೀವಿ. ನಾವು ನಡೆಸಿದಂಥ ಆನ್ಲೈನ್ VPSಲ್ಲಿ ಅನೇಕ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದರು ಮತ್ತು ರೆಸ್ಪಾನ್ಸ್ ಮಾಡಿದರು. ನಾವೀಗಾಗಲೇ ಫೇಸ್ಬುಕ್ಕಲ್ಲಿ ಕೂಡ ಹಾಕಿದ್ದೇವೆ, ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇವೆ. ನೀವೆಲ್ಲ ನೋಡಿರ್ಬೋದು, ಎಂಜಾಯ್ ಮಾಡಿದ್ದೀರಾ ಅಂತ ನೆನೆಸ್ತೇವೆ. ಸ್ಕ್ರಿಪ್ಚರಿನಿಂದ ಮಕ್ಕಳಿಗೆ ಕಂಟಿನ್ಯೂ ಆಗಿ ಪ್ರೋಗ್ರಾಮ್ ಕೊಡಬೇಕು. ಯಾಕೆಂದರೆ ಮಕ್ಕಳಿಗೆ ಲಾಕ್ಡೌನ್ ಆಗಿದ್ದಾರೆ, ಮನೆಯಲ್ಲಿ ದೇವರ ವಾಕ್ಯದಲ್ಲಿ ಅವರು ಬೆಳಿಬೇಕು. ಪ್ರತಿದಿನ ಪ್ರೋಗ್ರಾಮ್ ಕೊಡಲಿಕ್ಕೆ ನಮಗೇನೂ ಇಷ್ಟ, ಆದರೆ ನಮಗೆ ಸೇವೆ ನಿಮಿತ್ತದ ಕೆಲಸಗಳು ಇರುವುದರಿಂದ ಎವ್ರಿ ಸಂಡೇ ನಿಮ್ಮನ್ನು ನಾವು ಮೀಟಾಗಿ ಬರ್ತಿದ್ದೀವಿ. ನಾನು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ವಾಲಂಟಿಯರ್ ಆಗಿ ಹೆಲ್ಪ್ ಮಾಡ್ತಿರುವಂಥ ಅನೇಕ ಸಹೋದರ ಸಹೋದರಿಯರು ನಮ್ಮ ಜೊತೆಗಿದ್ದಾರೆ. ಸಂಡೇ ಸ್ಕೂಲ್ ಟೀಚರ್ಸ್ ಇದ್ದಾರೆ. ಹೀಗೆ ಇನ್ನು ನೆಕ್ಸ್ಟ್ ವೀಕಿಂದ ನಿಮಗೆ ಬೇರೆ ಆಂಟಿ ಅಂಕಲ್ ಎಲ್ಲ ನಿಮಗೆ ಸ್ಟೋರಿನ ಹೇಳ್ತಾರೆ. ಪಪ್ಪೆಟ್ ಶೋ ಇರುತ್ತೆ, ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಮಕ್ಕಳೇ ನೀವು ಮನೇಲಿ ಎಂಜಾಯ್ ಮಾಡ್ಬೋದು. ಹಾಗೆ ನೀವು ವಾಕ್ಯ ಸಹ ಕಲಿಬೋದು, ಪಪ್ಪೆಟ್ ಶೋ ನೋಡ್ಬೋದು. ಹೀಗೆ ನಿಮಗಿದೊಂದು ಒಳ್ಳೆಯ ಸಮಯ. ಲಾಕ್ಡೌನ್ ಬ್ರೇಕ್ ಆದಮೇಲೂ ಕೂಡ ಎವ್ರಿ ಸಂಡೇ ಕಂಟಿನ್ಯೂ ಆಗಿ ನಮ್ಮ ಪ್ರೋಗ್ರಾಮ್ ಇರುತ್ತೆ. ಯಾಕೆಂದರೆ ನೀವು ಬೇರೆ ಬೇರೆ ಆಂಟಿಗಳು ನಿಮಗೆ ಪರಿಚಯ ಆಗ್ತಾರೆ, ಸ್ಟೋರಿ ಹೇಳ್ತಾರೆ ಅಂತ ಹೇಳಿದೆ ಅಲ್ಲ. ಹಾಗೆ ನೀವು ಎವ್ರಿ ಸಂಡೇ 5 to 6ಅಲ್ಲಿ ನೀವು ಬರೋದಾದರೆ ಮಕ್ಕಳಿಗಾಗಿ, ಕಿಡ್ಸ್ಗಾಗಿ ಮತ್ತು ಟೀನ್ಸ್ಗಾಗಿ ನಾವು ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಹಾಗಿದ್ರೆ ಈ ದಿನ ನಮ್ಮ ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ಕೊಳ್ಳೋರಿದ್ದಾರೆ. ರೆವರೆಂಡ್ ಪಾಲ್ ಸಿಂಧೆ. ಇವರು ಶಿವಮೊಗ್ಗದಲ್ಲಿ ಸೇಂಟ್ ಥಾಮಸ್ ಚರ್ಚ್ನ ಪ್ರೆಸ್ಬಿಟರ್ ಇನ್ಚಾರ್ಜ್ ಆಗಿ ಇದ್ದಾರೆ. ಮತ್ತು ಇವರು ನಮ್ಮ ಸ್ಕ್ರಿಪ್ಚರಿನಲ್ಲಿ 1 ವರ್ಷ ಸೇವೆ ಮಾಡಿದರು. ಮಕ್ಕಳ ಸೇವೆಯಲ್ಲಿ ಬಹಳ ಇಂಟ್ರೆಸ್ಟ್ ಇರುವವರು, ಹಾಗೆ ದೇವರ ವಾಕ್ಯದ ಸಂದೇಶವನ್ನು ಕೂಡ ಬಹಳ ಮೀನಿಂಗ್ಫುಲ್ ಆಗಿ ಇಂಟರ್ಪ್ರಿಟ್ ಮಾಡುವಂತಹ ಅಯ್ಯನವರು. ಈ ದಿನ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. ಮಕ್ಕಳೇ, ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡುವ ಮೊದಲು ನಾವೆಲ್ಲ ಕೈ ಜೋಡಿಸಿ ಕಣ್ಮುಚ್ಚಿ ನಮ್ಮೆಲ್ಲರನ್ನ ದೇವರಲ್ಲಿ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮೂಲಕ ಈ ಒಂದು ಕಾರ್ಯಕ್ರಮ ಆರಂಭವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಶುಭವಂದನೆಗಳನ್ನು ತಿಳಿಸ್ತೇನೆ. ಇವತ್ತು ಶ್ರೀಮತಿ ಮಾರ್ಗರೆಟ್ ಸ್ನೇಹಲತಾ, ಸ್ಕ್ರಿಪ್ಚರ್ ಯೂನಿಯನ್ನ ಜನರಲ್ ಸೆಕ್ರೆಟರಿ ಅವರು ಫೋನ್ ಮಾಡಿ ಇಂದಿನಿಂದ ಪ್ರತಿ ಭಾನುವಾರ ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ಅಂದ್ಕೊಳ್ತೇನೆ, ಆ ಸಮಯದಲ್ಲಿ ಮಕ್ಕಳಿಗೋಸ್ಕರ ಒಂದು ಸಣ್ಣ ಕಾರ್ಯಕ್ರಮವನ್ನು ಅವರು ಆನ್ಲೈನ್ ಮೂಲಕ ಮಾಡಲಿಕ್ಕೆ ತೀರ್ಮಾನಿಸಿ, ಈಗ ಒಂದು ಸಣ್ಣ ಪ್ರಾರ್ಥನೆ ಮೂಲಕ ಪ್ರಾರಂಭಿಸೋಣ, ಅದಕ್ಕೆ ಈ ಉದ್ಘಾಟನೆ ಪ್ರಾರ್ಥನೆಯನ್ನು ಮಾಡಿರಿ ಎಂಬುದಾಗಿ ನನ್ನನ್ನು ಕೇಳಿಕೊಂಡರು. ಅದಕ್ಕಾಗಿ ನಾನು ಅವರಿಗೆ ತುಂಬ ಉಪಕಾರಗಳನ್ನು ಹೇಳ್ತೇನೆ. ಮತ್ತು ಮಾರ್ಗರೆಟ್ ಸ್ನೇಹಲತಾ ಅವರಿಗೆ ಅಭಿನಂದನೆಗಳು. ದೇವರವರಿಗೆ ಆಲೋಚನೆಯನ್ನು ಕೊಟ್ಟಿದ್ದಾನೆ. ಮಕ್ಕಳಿಗೆ ಪ್ರತಿ ಭಾನುವಾರ ಸಾಯಂಕಾಲ ಅವರಿಗೆ ದೇವರ ವಾಕ್ಯವನ್ನು ಹೇಳಿಕೊಡುವಂಥ ಒಂದು ಕಾರ್ಯಕ್ರಮ ಅವರು ಸ್ಕ್ರಿಪ್ಚರ್ ಯೂನಿಯನ್ ಮೂಲಕ ಮಾಡ್ತಾ ಇದ್ದಾರೆ. ಸ್ಕ್ರಿಪ್ಚರ್ ಯೂನಿಯನ್ ಜೊತೆ ನನ್ನ ನಂಟು ಇದೆ. 1 ವರ್ಷ ನಾನು ಕೂಡ ಸ್ಕ್ರಿಪ್ಚರ್ ಯೂನಿಯನ್ನಲ್ಲಿ ಚಿಲ್ಡ್ರನ್ ಮಿಷನರಿಯಾಗಿ ಧಾರವಾಡ ಪ್ರಾಂತದಲ್ಲಿ ಕೆಲಸ ಮಾಡಿದ್ದೇನೆ. ಅದಾದಮೇಲೆ ಮುಂದುವರಿಲಿಕ್ಕೆ ಆಗಲಿಲ್ಲ. ಆದರೂ ಈಗಲೂ ಕೂಡ ನಾನು ಆ ಸಂಸ್ಥೆಯ ಜೊತೆಗೆ ಬಾಂಧವ್ಯವನ್ನು ಹೊಂದಿದ್ದೇನೆ. ನಮ್ಮ ಕೇರಿ ಅಣ್ಣ ಆಗಿರ್ಬೋದು, ಅಥವಾ ನಮ್ಮ ಈಗಿರುವ ಜಾನ್ ಫಿಲಿಪ್ಸ್ ಅವರು ಕೂಡ ನಮ್ಮ ಜೊತೆ ಇದ್ದರು. ಈಗ ಸ್ನೇಹಲತಾ ಅವರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ MS ಕ್ಲೇರ್ ಅವರಿದ್ದರು, ಅವರು ನಮಗೆ ಸೆಕ್ರೆಟರಿ ಆಗಿದ್ದರು. ಒಳ್ಳೆಯ ಒಂದು ಅನುಭವ 1 ವರ್ಷದಲ್ಲಿ ನಾನು ಆ ಸಂಸ್ಥೆಯಲ್ಲಿ ಹೊಂದಿದ್ದೇನೆ. ಅವರು ಮಕ್ಕಳ ಮಧ್ಯದಲ್ಲಿ ಒಂದು ಬಹಳ ವಿಶೇಷವಾದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ದೇವರವ್ರ ಸೇವೆಯನ್ನು ಆಶೀರ್ವಾದ ಮಾಡಲಿ. ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಕನ್ನಡ ಜನತೆಯ ಮಕ್ಕಳಿಗೆ ಬಹಳ ಪ್ರಯೋಜನ ಆಗಲಿ. ಕರ್ನಾಟಕದಲ್ಲಿರುವ ಎಲ್ಲ ಮಕ್ಕಳಿಗೆ ಇದರಿಂದ ಆಶೀರ್ವಾದ ದೊರೆಯಲಿ. ವಿಶೇಷವಾಗಿ ತಂದೆ ತಾಯಿಗಳಿಗೆ ಇದೊಂದು ವಿಶೇಷವಾದ ಸಮಯ. ಮಕ್ಕಳನ್ನು ದೇವರ ಆತ್ಮಿಕ ವಿಚಾರಗಳಲ್ಲಿ, ದೇವರ ಹೆಜ್ಜೆ ಜಾಡಿನಲ್ಲಿ ಬೆಳೆಸುವುದಕ್ಕೊಂದು ಅವಕಾಶ. ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳ್ರಿ. ನಮ್ಮ ಶಿವಮೊಗ್ಗ ಪ್ರಾಂತದಲ್ಲಿ ಇರ್ಬೋದು ಅಥವಾ ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ಇದರ ಪ್ರಯೋಜನವನ್ನು ಪಡೆದು ಆತ್ಮಿಕವಾಗಿ ಮಕ್ಕಳು ಬೆಳೆಯಬೇಕು. ಯಾಕಂದರೆ ಮಕ್ಕಳೇ ನಮ್ಮ ಸಭೆಗಳ ಮುಂದಿನ ಭವಿಷ್ಯತ್ತು. ಈಗ ಅವರನ್ನು ನಂಬಿಕೆಯಲ್ಲಿ ನಾವು ಬೆಳೆಸುವುದರಿಂದ ಅವರು ನಮ್ಮ ಸಭೆಯ ಮುಂದಿನ ಭವಿಷ್ಯತ್ತಾಗಿ ಈ ಸಭೆ ಉಳಿಯುವುದಕ್ಕೂ ಬೆಳೆಯುವುದಕ್ಕೂ ಕಾರಣರಾಗ್ತಾರೆ. ಆದ್ದರಿಂದ ಮಕ್ಕಳಲ್ಲಿ ನಾವು ಏನೆಲ್ಲ ಇನ್ವೆಸ್ಟ್ ಮಾಡೋದು ಅಂತ ಹೇಳ್ತೇವೆ, ನಾವು ಏನೆಲ್ಲ ಬಂಡವಾಳ ಹಾಕ್ತೇವೋ, ಅದು ಹಣ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು,
ದೇವರ ವಾಕ್ಯ ಆಗಿರ್ಬೋದು, ಅದೆಲ್ಲವೂ ಕೂಡ ಅವರು ದೊಡ್ಡವರಾದಾಗ ಫಲ ಕೊಡ್ತದೆ. ಆದ್ದರಿಂದ ಮಕ್ಕಳಿಗೆ ಪ್ರಾಶಸ್ತ್ಯ ಕೊಡ್ರಿ, ಅವರ ಆತ್ಮಿಕ ಬೆಳವಣಿಗೆ ಕಡೆಗೆ ತಂದೆ ತಾಯಿಗಳು ಗಮನ ಕೊಡ್ರಿ. ಇವತ್ತು ಸ್ಕ್ರಿಪ್ಚರ್ ಯೂನಿಯನ್ ಅವರು ಮಾಡ್ತಿರುವ ಈ ಕಾರ್ಯಕ್ರಮದಲ್ಲಿ ಆ ಮಕ್ಕಳನ್ನ ತೊಡಗಿಸಿರಿ, ಅವರು ಆತ್ಮಿಕವಾಗಿ ಪ್ರಯೋಜನ ಹೊಂದಲಿ. ನಾನು ನನ್ನ ಸಭೆ ಎಲ್ಲ ಮಕ್ಕಳಿಗೆ ಕೇಳ್ಕೊಳ್ತೇನೆ, ಪ್ರತಿ ಭಾನುವಾರ ಸಾಯಂಕಾಲದ ಈ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ಅವರು ಲಿಂಕ್ ಕಳಿಸ್ತಾರೆ, ನೀವು ಅದರಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆಯಿರಿ. ಪ್ರಾರ್ಥನೆ ಮಾಡೋಣ. ಕರ್ತನೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ. ದೇವರ ರಾಜ್ಯವು ಇಂಥವ್ರದೆಂದು ಬೋಧಿಸಿದ ಆತನೇ, ನೀನು ಕೂಡ ಈ ಲೋಕದಲ್ಲಿರುವಾಗ ಮಕ್ಕಳನ್ನು ಬಹಳವಾಗಿ ಪ್ರೀತಿಸಿ ಅವರನ್ನು ಅಪ್ಪಿಕೊಂಡು ಮುದ್ದಿಟ್ಟು ಆಶೀರ್ವದಿಸಿ. ಕರ್ತನೆ, ಈ ಮಕ್ಕಳಂತೆ ನೀವು ಆಗದಿದ್ದರೆ ಪರಲೋಕ ರಾಜ್ಯದಲ್ಲಿ ನಿಮಗೆ ಸ್ಥಳವಿಲ್ಲ ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟು ಮಕ್ಕಳಲ್ಲಿರುವಂಥ ಗುಣಗಳನ್ನು ನಮಗೆ ಪಾಠವಾಗಿ ಬೋಧಿಸಿದ್ದೀನಿ. ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತು ಸ್ಕ್ರಿಪ್ಚರ್ ಯೂನಿಯನ್ ಸಂಸ್ಥೆಯ ಪರವಾಗಿ ಅಲ್ಲಿನ ಕಾರ್ಯದರ್ಶಿಗಳು ಕರ್ತನೆ, ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾಗಿರುವ ಮಾರ್ಗರೆಟ್ ಸ್ನೇಹಲತಾ ಅವರು ಕರ್ತನೆ ತಮ್ಮ ಗುಂಪಿನೊಂದಿಗೆ ಸೇರಿಕೊಂಡು ಪ್ರತಿ ಭಾನುವಾರ ಸಾಯಂಕಾಲದಲ್ಲಿ 5 ಗಂಟೆಯಿಂದ 6 ಗಂಟೆ ಎಂಬುದಾಗಿ ಅವರು ಅಂದ್ಕೊಂಡಿದ್ದಾರೆ. ಆ ಸಮಯದಲ್ಲಿ ಮಕ್ಕಳಿಗೋಸ್ಕರ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರು ಬಿತ್ತರಿಸಲಿಕ್ಕಿರುವಾಗ ಕರ್ತ ಅವರು ಮಾಡುವ ಸಿದ್ಧತೆಗಳಲ್ಲಿ ಅವರು ಮತ್ತು ಈ ಕಾರ್ಯಕ್ರಮ ನಡೆಸುವಲ್ಲಿ ನೀನು ಅವರಿಗೆ ಬೇಕಾದ ಆಶೀರ್ವಾದವನ್ನು ಕೊಡು. ಇವತ್ತು ಈ ಒಂದು ಮಕ್ಕಳ ಕಾರ್ಯಕ್ರಮವನ್ನು ತಂದೆ, ಮಗ, ಪರಿಶುದ್ಧಾತ್ಮನೆಂಬ ತ್ರಯೇಕ ದೇವರ ನಾಮದಲ್ಲಿ ಉದ್ಘಾಟಿಸ್ತೇವೆ. ನಿನ್ನ ಆಶೀರ್ವಾದ ಕರ್ತನ ಈ ಮೂಲಕವಾಗಿ ನಮ್ಮ ಸಭೆ ಎಲ್ಲ ಮಕ್ಕಳಿಗೆ ದೊರೆತು ಆತ್ಮಿಕವಾಗಿ ಅವರು ಬೆಳೆಯುವಂತೆ, ವಿಶ್ವಾಸದಲ್ಲಿ ಗಟ್ಟಿಗರಾಗಿ ಉಳಿಯುವಂತೆ ಆಶೀರ್ವದಿಸು. ಇದನ್ನು ನಡೆಸಿಕೊಡ್ತಿರುವಂಥ ಕರ್ತನೆ ಸ್ನೇಹಲತಾ ಇವರನ್ನು ಆಶೀರ್ವದಿಸು. ಅವರ ಮೇಲೆ ನಿನ್ನ ಆತ್ಮನ ಅಭಿಷೇಕ ಕೊಡು. ಮಕ್ಕಳಿಗೆ ಏನು ವಿಶೇಷವಾಗಿದೆಯೋ ಅದನ್ನು ಅವರು ಸ್ಪಷ್ಟವಾಗಿ ಕನ್ನಡದಲ್ಲಿ ಬೋಧಿಸುವುದರ ಮೂಲಕ ಮಕ್ಕಳ ಮನಸ್ಸನ್ನು ಗೆದ್ದುಕೊಳ್ಳುವಂತೆ ಕೃಪೆ. ಅಲ್ಲಿ ಹಾಡುವ ಹಾಡುಗಳು, ಹೇಳುವ ದೇವರ ವಾಕ್ಯದ ಮಾತುಗಳು, ಮಾಡುವ ಎಲ್ಲ ಅಭಿನಯಗಳು ಪ್ರತಿಯೊಂದೊಂದು ಮಕ್ಕಳಿಗೆ ಪ್ರಯೋಜನವಾಗಿರುವಂತೆ ನಡೆಸು. ಇದಕ್ಕೆ ಬೇಕಾದ ಎಲ್ಲ ಸಹಾಯವನ್ನು ಪೂರಕವಾಗಿ ನೀನು ಅನುಗ್ರಹಿಸಿ ಸಂಸ್ಥೆಯನ್ನು, ಅಲ್ಲಿರುವ ಎಲ್ಲ ಪದಾಧಿಕಾರಿಗಳನ್ನು, ಕೆಲಸ ಮಾಡುತ್ತಿರುವ ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ನಿನಗೆ ಮಹಿಮೆ, ಮಕ್ಕಳೆಲ್ಲರಿಗೂ ಮತ್ತು ತಂದೆ ತಾಯಿಗಳಿಗೆ ಆಶೀರ್ವಾದ ಉಂಟಾಗುವಂತೆ ನಡೆಸಿದ್ದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ನಿನ್ನ ನಾಮಕ್ಕೆ ಸ್ತೋತ್ರ ಇರಲಿ. ಆಮೇಲೆ ಎಂಜಾಯ್ ಮಾಡಿ ಮಕ್ಕಳೇ, ಖುಷಿಯಾಗಿ. ಭಾಳ ಚೆನ್ನಾಗಿರ್ತದೆ. ಅವರು ಸ್ನೇಹಲತವ್ರು ಚೆನ್ನಾಗಿ ಮಾಡ್ತಾರೆ. ನಾನು ಒಂದೆರಡು ವಿಡಿಯೋ ಸ್ವಲ್ಪ ನೋಡಿದ್ದೇನೆ. ದೇವ್ರ ಚಿತ್ತಾದರೆ ನಾನು ಕೂಡ ಆ ಮೂಲಕವಾಗಿ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ಕಾರ. Hi kids, good evening. So ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಲಾಕ್ಡೌನ್. ತುಂಬ ಬೋರ್ ಅಲ್ಲ, ಈವನ್ ಫಾರ್ ಮೀ. ಸೊ ತುಂಬ ಬೋರ್, ಹಿಂಗೆ ಟೈಮ್ ಪಾಸ್ ಮಾಡೋದು ಅನ್ಸತ್ತಲ್ಲ. ಓಕೆ, ಸೊ ಸ್ಕ್ರಿಪ್ಚರ್ ಯೂನಿಯನಿಂದ ಸೊ ಎವ್ರಿ ಸಂಡೇಸ್ ಅಟ್ಲೀಸ್ಟ್ 5 to 6 o'clock ನಿಮಗೆ ಬ್ಯುಸಿ ಇಡೋಣ ಅಂತ ನಮ್ಮ ಪ್ಲ್ಯಾನ್. ಸೊ ಏನು ಮಾಡ್ತಿದ್ದೀವಿ, ಎವ್ರಿ ಸಂಡೇಸ್ 5 to 6 ಏನು ಮಾಡ್ತಿದ್ದೀವಿ, ವಿ ಆರ್ ಕಂಡಕ್ಟಿಂಗ್ ಆನ್ಲೈನ್ ಕಿಡ್ಸ್ ಆ್ಯಂಡ್ ಟೀನ್ಸ್ ಟೈಮ್. ಸೊ ಓಕೆ, ಇವಾಗ ಫಸ್ಟ್ ಯಾರು ಸ್ಟಾರ್ಟ್ ಆಗುತ್ತೆ, ಕಿಡ್ಸ್ ಟೈಮ್. ಸೊ ಪ್ರಯರ್ ಆಯಿತು, ಸಾಂಗ್ ಆಯಿತು, ಇವಾಗೇನು ಸ್ಟೋರಿ ಟೈಮ್. ಸೊ ಕಿಡ್ಸ್, ಯು ಆರ್ ಇಂಟ್ರೆಸ್ಟೆಡ್ ಫಾರ್ ದ ಸ್ಟೋರಿ. ಓಕೆ, ಬಟ್ ಇದು ಸ್ಟೋರಿ ಬರೀ ಕಿಡ್ಸಿಗೋಸ್ಕರ ಅಲ್ಲ, ಈವನ್ ಟೀನ್ಸ್ ಯು ಹ್ಯಾವ್ ಯೋರ್ ಲೆಸನ್ಸ್ ಲೇಟರ್, but before that you lose nothing in listening to a story, right? So I suggest you people also to please listen to the story, because it's not only for kids, it's also for teens, parents, everyone, and hope everyone likes this story. So let's begin the story. Before I start the story, ಮನೇಲಿ ಎಲ್ಲರೂ TV ನೋಡ್ತೀರಾ ಅಲ್ಲ? ಅಮ್ಮ ಬೈತಾ ಇರ್ತಾರೆ ಯಾವಾಗಲೂ, ಏನು ಯಾವಾಗಲೂ TV ಮುಂದಿರ್ತೀಯಾ ಅಂತಲ್ಲ. ಎಷ್ಟು TV ನೋಡ್ತೀಯಾ, ಹೋಮ್ವರ್ಕ್ ಬರೀ, ಕೆಲಸ ಮಾಡು, ಎದ್ದೋ ಆಟಾಡೋಕ್ಕೆ ಹೋಗು ಅಂತ. ಓಕೆ, ಏನಕ್ಕೆ TV ವಿಷಯ ಹೇಳ್ತಿದ್ದೀನಿ ಅಂದರೆ, ಇವತ್ತು ನಮ್ಮ ಸ್ಟೋರಿ ಏನಂದರೆ, ಮಾಮ್ ವೈ ಕಾಂಟ್ ಐ ವಾಚ್ ದ TV ಶೋ. ಸೊ ಏನು, ಮಾಮ್ ವೈ ಕಾಂಟ್ ಐ ವಾಚ್ ದ TV ಶೋ. ಸೊ ಇದೇನಂದರೆ ಇಬ್ಬರು ಮಕ್ಕಳ ಸ್ಟೋರಿ. ಆ ಮಕ್ಕಳ ಹೆಸರು ಏನಂದರೆ ಬೆಂಜಮಿನ್ ಮತ್ತು ಜೊನಾಥನ್. ಇಲ್ಲಿ ಕಾಣಿಸ್ತಿದಾರ, ಬೆಂಜಮಿನ್ ಮತ್ತು ಜೊನಾಥನ್. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಸ್ಟೋರಿ ನೌ ಅಬೌಟ್ ಬೆಂಜಮಿನ್ ಆ್ಯಂಡ್ ಜೊನಾಥನ್. Benjamin and Jonathan were very quiet, and their mother realized that she had better check
on them. Half an hour earlier, they had been watching a video she had chosen for them. But now that the video was over, they were watching a television program. With one look at the screen, their mother picked up the remote control and turned it off. ಏನಂತೆ? ಸೊ ಅವರಿಬ್ರು ಅವರಮ್ಮ ಹಾಕೊಟ್ಟಿದ್ದು ವಿಡಿಯೋ ಶೋನ ನೋಡ್ತಾ ಇದ್ರು. ಬಟ್ ಸೊ ಅವ್ರದ್ದು ವಿಡಿಯೋಗೆ ಮುಗ್ದು ಹೋಗಿತ್ತು. ಅವ್ರೇನು ಮಾಡಿದ್ರು, ಟಿ ವಿ ಶೋ ನೋಡೋಣ, ನಾವು ನೋಡ್ತೀವಲ್ಲ ಟಿ ವಿಯಲ್ಲಿ ಶೋಸ್ ಎಲ್ಲ, ಸೊ ಅದೇ ಥರ ಅವರು ಟಿ ವಿ ಶೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಅವರಮ್ಮ ಅವ್ರು ಏನು ಶೋ ನೋಡ್ತಿದ್ದಾರೆ ಅಂತ ನೋಡಿ ಬಂದು ರಿಮೋಟ್ ತಗೊಂಡು ಅದನ್ನು ಆಫ್ ಮಾಡ್ತಾರೆ. ಏನಕ್ಕೆ ಅಂತ ಮುಂದಕ್ಕೆ ನೋಡೋಣ. Mommy, Ben and Jonathan cried together. Don't turn off the TV. It's a great show. I don't want you to watch the program, boys, she replied. But why not? Ben demanded. Their mother folded her arms primly and shook her head. Because it is not good for you. ಏನಂತೆ? Because it is not good for you. ಈ ಪ್ರೋಗ್ರಾಮ್ ಏನೋ ನಿಮಗೆ ಒಳ್ಳೇದಲ್ಲ, ಇದು ನೋಡೋದು ಬೇಕಾಗಿಲ್ಲ ನೀವು ಅಂತ ಅವರಮ್ಮ ಹೇಳ್ತಾರೆ. But mommy, it's not really bad. It's funny. You see, this one guy is trying to blow up this other guy, and Ben tried to convince his mother. As she continued to shake her head, ಏನು ಅವ್ನು ಹೇಳ್ತಾನೆ, ಇದೇನು ಕೆಟ್ಟು ಶೋ ಅಲ್ಲ, ಇಟ್ಸ್ ಜಸ್ಟ್ ಅ ಫನ್ನಿ ಶೋ, ಇವನು ಅವನಿಗೆ ಹೊಡಿತಿದ್ದಾನೆ ಅಷ್ಟೇ, ಇನ್ನೇನು ಇಲ್ಲ ಈ ಶೋ ಅಲ್ಲಿ ಅಂತ. ಅವರಮ್ಮ ಏನು ಮಾಡ್ತಿದ್ದಾರೆ, ಅದನ್ನು ಕೇಳಿಸ್ಕೊಂಡು ಅಂತ ತಲೆ ನಾಡ್ ಮಾಡ್ತಾ ಇದ್ದಾರೆ. ಸೊ ಮಾಡಿ ಏನಂತ ಹೇಳ್ತಾರೆ, ಡು ಯು ರಿಮೆಂಬರ್ ದ ಲಿಟಲ್ ರೈಮ್ ಐ ಥಾಟ್ ಯು ದ ಅದರ್ ಡೇ? ಏನು ಬೆನ್ ಮತ್ತು ಜೊನಾಥನಿಗೆ ಅವರಮ್ಮ ಒಂದು ರೈಮ್ಸ್ ಕಲಿಸಿರ್ತಾರೆ. ನಿಮಗೆ ನೆನಪಿಲ್ವಾ ಏನು ರೈಮ್ಸ್ ಕಲಿಸಿದ್ದೆ ನಾನು ಅಂತ ಹೇಳ್ತಾರೆ. ಶಿ ಆಸ್ ದ ಒನ್ ಅಬೌಟ್ ಪುಟಿಂಗ್ ಅ ಗಾರ್ಡ್ ಅಟ್ ದ ಡೋರ್ ಆಫ್ ಯುವರ್ ಐಸ್ ಆ್ಯಂಡ್ ಇಯರ್ಸ್. ಯಾವ್ದ್ರ ಬಗ್ಗೆ? ದ ಒನ್ ಯು ಪುಟ್ ದ ಗಾರ್ಡ್ ಫಾರ್ ಯುವರ್ ಐಸ್ ಆ್ಯಂಡ್ ಫಾರ್ ಯುವರ್ ಇಯರ್. ಸೊ ಯಾ, let's say it again. Jonathan said as he led the way. So rhyme start ಮಾಡ್ತಾರೆ. ಏನು rhymes ಅಂತ ನಾವು ಕೇಳಿಸ್ಕೊಳ್ಳೋಣ. I will set a guard at the door of my eyes. Clap clap. I will set the door at the door of my ears. I will watch myself and with wisdom as my guide. I will be careful what I see and hear. Yeah, I will be careful what I see and hear. Jesus, my master builder, I want to be a good, strong house. Jesus, my master builder, I want to be a good, strong house. I want to be a good, strong house. ಅಂತ ಏನು ಮಾಡ್ತಾರೆ, ಜೊನಾಥನ್, ಬೆನ್ ಮತ್ತು ಅವ್ರ ಮಮ್ಮಿ 3 ಜನನು. ಸೊ ಈ ಪೋಯಮ್ ಹೇಳ್ತಾರೆ. ಈ ಪೋಯಮ್ ಹೇಳ್ತಿದ್ದಂಗೆ ಬೆನ್ ವಿಲ್ ಆಸ್ಕ್, ವೈ ಡು ಐ ವಾಂಟ್ ಟು ಬಿ ಅ ಹೌಸ್? ಏನು ಕೇಳ್ತಾನೆ, ನಾನು ಯಾಕೆ ಮನೆ ಆಗಬೇಕು ಅಂತ. ವೆಲ್, answered his mother, the Bible says that you already a house. ಬೈಬಲ್ ಏನು ಹೇಳತ್ತಂತೆ, ನಾವು ಮನೆ ಆಗಿದ್ದೀವಿ ಅಂತ. ಇದು ಎಲ್ಲಿ ಬರುತ್ತೆ? ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 1 ಹೇಳಿ. 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 1 ಹೇಳ್ತಾರೆ ನಾವು ಮನೆ ಆಗಿದ್ದೀವಿ ಅಂತ. ಸೊ ಅದ್ರ ಬಗ್ಗೆ ನೀವು ಅಲ್ಲಿ ಓದ್ಬೋದು. Ben looked down at himself and said doubtfully, am I? ನಾನು ಮನೆನಾ ಅಂತ ಬೆನ್ನಿಗೆ ಡೌಟ್ ಬರುತ್ತೆ. ನಾವು ಮನೆನಾ? ನಿಮಗೂ ಇವಾಗ ಈ ಕ್ವೆಶನ್ ಕೇಳಿದರೆ ನಾವು ಮನೆ ಆಗಿದ್ದೀವಾ ಅಥವಾ ಮನುಷ್ಯರ? ಓಕೆ, ಅದೇನಂತ ಹೇಳಿ ನೋಡೋಣ ಮುಂದಕ್ಕೆ ಹೋಗ್ತಾ ಹೋಗ್ತಾ. Jonathan quickly grabbed 2 videos and held them above Ben's head. Here is the roof, Ben. ಏನಂತಾನೆ, 2 ವಿಡಿಯೋ ಗೇಮಿಂದು ಸೀರೀಸ್ ತಗೊಂಡು ಒಂದು ತಲೆ ಮೇಲಿಟ್ಟು ಏನು ಹೇಳ್ತಾನೆ, ನೋಡು ನಿನಗೆ ರೂಫ್ ಕೂಡ ನಾನು ಕೊಡ್ತಿದ್ದೀನಿ ಅಂತ. ಸೊ ಅದನ್ನ ಕೇಳಿಸ್ಕೊಂಡು ಏನು ಮಾಡ್ತಾರೆ, ಅವ್ರ ಮಮ್ಮಿ ನಗಾಡ್ತಾರೆ. ಇವನ್ ಬೆನ್ ಆ್ಯಂಡ್ ಜೊನಾಥನ್ ಎಲ್ಲರೂ ನಗಾಡ್ತಾರೆ. ಸೊ Jonathan giggled. I have got me inside of me. ಏನು ಹೇಳ್ತಾನೆ, ನನ್ನ ಒಳಗೆ ನಾನೇ ಇದ್ದೀನಾ ಅಂತ ಕೇಳ್ತಾನೆ. Then mother laughed again and tickled Jonathan. Yes, you have a you inside of you. Your body is a house, so is your life. You must be very careful about what goes into your house. ನಮ್ಮ ದೇಹ ಒಂದು ಮನೆ ಆಗಿದೆ.
ಮನೆ ಒಳಗೆ ಏನು ಒಳ್ಳೇದು ಬರುತ್ತೆ ಏನು ಕೆಟ್ಟದ್ದು ಬರುತ್ತೆ ಯಾವುದು ಏನು ಅನ್ನೋದ್ರ ಬಗ್ಗೆ ನಮಗೇನಿರಬೇಕು ಎಚ್ಚರಿಕೆ ಇರಬೇಕು ಅಂತ ಬೆನ್ನಿನ ಮಮ್ಮಿ ಹೇಳ್ತಾ ಇದ್ದಾರೆ. ಲೈಕ್ what kind of TV shows we watch? Ben asked his mother. Like what kind of shows you watch? Listen, she replied, pulling both boys to sit beside her on the couch. I have an idea. I will tell you a story. So, ಏನು ಹೇಳ್ತಾರೆ, ನೀವು ಏನು ನೋಡಬೇಕು ಏನು ನೋಡಬಾರ್ದು ಅನ್ನೋ ಬಗ್ಗೆ ನಾನು ಒಂದು ಸ್ಟೋರಿ ಅವರು ಸ್ಟೋರಿ ಕೇಳಕ್ಕೆ ರೆಡಿ ಆಗ್ತಾರೆ. ಗುಡಿ ಜೊನಾಥನ್ ಸೆಡ್ ಹ್ಯಾಪಿಲಿ. ವಾವ್, ಸ್ಟೋರಿ ಕೇಳ್ತೀವಾ ಅಂತ ಏನಾಗುತ್ತೆ, ಜೊನಾಥನಿಗೆ ಖುಷಿ ಆಗತ್ತೆ. ಸೊ ನಾವು ಸ್ಟೋರಿ ಕೇಳೋಣ. ಆಲ್ರೆಡಿ ಸ್ಟೋರಿ ಕೇಳ್ತಿದ್ದೀವಿ, ಅದ್ರೊಳಗೂ ಇನ್ನೊಂದು ಸ್ಟೋರಿ ಏನು ಅಂತಿದ್ದೀರಾ, ಏನು ಅಂತ ನೋಡೋಣ ಬನ್ನಿ. Once there lived a very unusual little boy who lived in a very unusual little house. Now the reason the boy was unusual was that he never left his house, and the reason the house was unusual was that it had a leg. ಏನಂತೆ, unusual boy, a little boy. ಅವನು ಏನಂತೆ ಒಂದು ಅನ್ಯೂಶುವಲ್ ಮನೇಲಿದ್ದ. ಆ ಬಾಯ್ ಏನಕ್ಕೆ ಅನ್ಯೂಶುವಲ್, ಅವ್ನ ಮನೆ ಬಿಟ್ಟು ಯಾವತ್ತೂ ಆಚೆನೇ ಬಂದಿಲ್ಲ ಅಂತೆ. ಆ ಮನೆ ಏನಕ್ಕೆ ಅನ್ಯೂಶುವಲ್ ಗೊತ್ತಾ, ಆ ಮನೆಗೆ ಕಾಲಿತ್ತಂತೆ. ಮನೆ ಕಾಲಿರಕ್ಕಾಗತ್ತಾ, ನಾವು ಇಲ್ಲಿ ಮನೇಲಿದ್ದೀವಿ, ನಮ್ಮ ಮನೆ ಕಾಲಿರತ್ತಾ, ಬಟ್ ಆ ಹುಡ್ಗನ ಮನೆಗೆ ಏನಿತ್ತಂತೆ, ಕಾಲಿತ್ತಂತೆ. ಸೊ ಆ ಮನೆ ಹೆಂಗೆ, ಆ ಮನೆ ಏನೇನು ಮಾಡ್ತಿತ್ತು ಎಲ್ಲ ನೋಡೋಣ. ಓಕೆ. It had legs. Ben and Jonathan echoed together. It had legs? It had legs, the mother continued. It was a good strong house with two main doors. Through one door the boy was able to see things. Actually, this door looked like a window with shutters on it, and the other door he would hear things. ಏನಂತೆ ಇಲ್ಲಿ ಕಾಣಿಸ್ತಿದೆ, ಒಂದು ಡೋರ್ ಇತ್ತಂತೆ ಆ ಮನೆಗೆ. ಒಂದು ಡೋರಲ್ಲಿ ಏನು ಮಾಡ್ಬೋದಿತ್ತಂತೆ, ಶಟರ್ ಥರ ಇತ್ತಂತೆ, ಅದರಲ್ಲಿ ಏನೋ ಅವನು ಲೋಕಲ್ ನೋಡ್ಬೋದಿತ್ತಂತೆ. ಇನ್ನೊಂದು ಡೋರಲ್ಲಿ ಏನೋ ಏನಾಗತ್ತೆ ಅಂತ ಕೇಳಿಸ್ಕೊಬೋದಿತ್ತಂತೆ. ಈ ಡೋರ್ ಯಾವುದು, ಏನು ಸ್ಟೋರಿ ಇದು? ಎಸ್, ನಾವು ಮನೆ ಆಗಿದ್ದೀವಿ, ನಮಗೆ ಒಂದು ಲಿಟಲ್ ಡೋರ್ ಇದೆ ವಿಚ್ ಹ್ಯಾವ್ ಶಟರ್ಸ್. ಯಾವುದದು? ಐಸ್. ಯಾ, ಐಲಿಡ್ಸ್ ಏನು, ಶಟರ್ಸ್. ಆ್ಯಂಡ್ ಒನ್ ಡೋರ್ ಟು ಹಿಯರ್. ಯಾವುದ್ರಲ್ಲಿ ನಾವು ಕೇಳಿಸ್ಕೊತೀವಿ? ಕಿವಿ. ಎಸ್, ದಟ್ಸ್ ದ ಥಿಂಗ್ ಶಿ ಇಸ್ ಮೆನ್ಷನಿಂಗ್ ಹಿಯರ್. ಓಕೆ. ಸೊ the boy belonged to a wonderful person named the master builder. A boy yaರಿಗೆ belong ಆಗಿದ್ನಂತೆ? A wonderful person called master builder. So master builder ಅಂದ್ರೆ ಯಾರು? master builder ನೋಡೋಣ ಮುಂದಕ್ಕೆ ಯಾರು master builder ಅಂತ. The master builder wanted the boy's house to be built good and strong. He wanted only good and strong things, kinds of characters to live in. The master builder gave this responsible to someone called the caretaker. ಏನಂತೆ, ಆ ಮಾಸ್ಟರ್ ಬಿಲ್ಡರ್ ಆ ಹುಡುಗನ್ ಕೇರ್ ಮಾಡಕ್ಕೆ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರಂತೆ, ಅದರಲ್ಲಿ ಒಳ್ಳೇದಷ್ಟೇ ಬರಬೇಕು, ಗುಡ್ ಥಿಂಗ್ಸ್, ಕ್ಯಾರೆಕ್ಟರ್ಸ್, ನಾಲೆಡ್ಜ್, ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನೆಲ್ಲ ಒಬ್ರಿಗೆ ವಹಿಸಿದ್ರು. ಅವ್ರ ಹೆಸರು ಏನಂತೆ, ಕೇರ್ ಟೇಕರ್. ಸೊ ಈ ಮಾಸ್ಟರ್ ಬಿಲ್ಡರ್ ಯಾರು? ಎಸ್, ಜೀಸಸ್ ಇಸ್ ಆ ಮಾಸ್ಟರ್ ಬಿಲ್ಡರ್. ಅವಾಗಲೇ ಅವ್ರು ರೈಮ್ಸ್ ಕೂಡ ಹೇಳಿದ್ರು, ಕೇಳಿಸ್ಕೊಂಡ್ವಲ್ಲ ರೈಮ್ಸ್ನ. ಸೊ ಜೀಸಸ್ ಇಸ್ ಆ ಮಾಸ್ಟರ್ ಬಿಲ್ಡರ್. ಹಾಗಾದ್ರೆ ಈ ಟೇಕ್ ಕೇರ್ ಯಾರು? ಕೇರ್ ಟೇಕರ್. ಯಾ, ಕೇರ್ ಟೇಕರ್ ಇಸ್ ನನ್ ಅದರ್ ದೆನ್ ಅವರ್ ಮದರ್, ಅವರ್ ಪೇರೆಂಟ್ಸ್. ಅವರು ಜೀಸಸ್ ನಮ್ಮನ್ನ ಈ ಲೋಕ ಕಳಿಸಿದಾಗ ಏನು ಮಾಡಿದ್ರು, ನಮ್ಮ ಮಮ್ಮಿ ಡ್ಯಾಡಿಗೆ ನಮ್ಮನ್ನ ಟೇಕ್ ಕೇರ್ ಮಾಡೋಕ್ಕೆ, ನಮ್ಮನ್ನು ನೋಡ್ಕೊಳಕ್ಕೆ ಅವ್ರ ಕೈಯಲ್ಲಿ ನಮ್ಮನ್ನು ಕೊಟ್ಟು ಕಳಿಸಿದ್ದಾರೆ. ಹೌದಲ್ಲ? ಇವತ್ತಿನವರೆಗೂ ನಮ್ಮನ್ನು ನೋಡ್ಕೊತಿರೋದು ಮಮ್ಮಿ ಡ್ಯಾಡಿ ಅಲ್ಲ. ಸೊ ದೇ ಆರ್ ಅವರ್ ಕೇರ್ ಟೇಕರ್ಸ್. ಸೊ ಅವ್ರಿಗೇನು ರೆಸ್ಪಾನ್ಸಿಬಲ್ ಕೊಟ್ಟಿದ್ದಾರಂತೆ? ಟು ಬಿಲ್ಡ್ ಅ ಸ್ಟ್ರಾಂಗ್, ಅಲ್ಲಿ ಒಳ್ಳೇದಷ್ಟೇ ಇರಬೇಕು, ಏನೂ ಕೆಟ್ಟದಿರಬಾರ್ದು ಅನ್ನೋ ರೆಸ್ಪಾನ್ಸಿಬಿಲಿಟಿನ ಕೊಟ್ಟಿದ್ದಾರಂತೆ. The caretaker trained the boy according to the master builder's instruction book. ಆ ಕೇರ್ ಏನು ಮಾಡಿದಾರಂತೆ, ಆ ಹುಡುಗನ ಮಾಸ್ಟರ್ ಬಿಲ್ಡರ್ಸ್ ಇನ್ಸ್ಟ್ರಕ್ಷನ್ ಬುಕ್. ಸೊ ಇನ್ಸ್ಟ್ರಕ್ಷನ್, ನಮಗೂ ಇನ್ಸ್ಟ್ರಕ್ಷನ್ಸ್ ಇದೆಯಾ?
ಖಂಡಿತ ಇದೆ. ಇನ್ಸ್ಟ್ರಕ್ಷನ್ ಬುಕ್ ಅಂದರೆ ಯಾವ್ದು ಹಾಗಾದರೆ ಇಲ್ಲಿ? ಎಸ್, ದ ಹೋಲಿ ಬೈಬಲ್. ನಾವು ದಿನ ಸತ್ಯವೇದ ಓದೋದೇನು? ಗಾಡ್ಸ್ ಇನ್ಸ್ಟ್ರಕ್ಷನ್ ಫಾರ್ ಅಸ್. ಮಾಸ್ಟರ್ ಬಿಲ್ಡರ್ ಗಿವಿಂಗ್ ಅಸ್ ದ ಇನ್ಸ್ಟ್ರಕ್ಷನ್ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಅಂತ. ಸೊ ಅದ್ರ ಪ್ರಕಾರ ಹುಡುಗನಿಗೆ ಬೆಳಿಬೇಕು ಅಂತ ಹೇಳಿದಾರಂತೆ. ಅದ್ರ ಜೊತೆ ಆ ಮಾಸ್ಟರ್ ಬಿಲ್ಡರ್ ಆ ಮನೇಲಿ ಆ ಚಿಕ್ಕ ಹುಡುಗ ಜೊತೆ ಇನ್ನೂ ಪುಟ್ಟಾಣಿ ಮಕ್ಕಳನ್ನೆಲ್ಲ ಇಟ್ಟಿದ್ರಂತೆ. ಅವ್ರು ಯಾರು ಗೊತ್ತಾ? ಕೇರ್, ಕನ್ಸರ್ನ್, ಸ್ಟ್ರೆಂತ್, ಕರೇಜ್, ಹ್ಯಾಪಿನೆಸ್, ಪೀಸ್, ಇವರೆಲ್ಲ ಒಂದು ಆ ಮನೆ ಒಳಗೆ ಇದ್ರಂತೆ. ನಮ್ಮೊಳಗೂ ಏನಿದೆ? ಸ್ಟ್ರೆಂತ್, ಗಾಡ್ ಗಿವನ್ ಸ್ಟ್ರೆಂತ್ ಇದೆ, ಗಾಡ್ ಗಿವನ್ ಹ್ಯಾಪಿನೆಸ್ ಇದೆ, ಪೀಸ್ ಇದೆ. ಸೊ ಹೂ ವಿಲ್ ಗಿವ್ ಆಲ್ ದಿಸ್ ಟು ಅವರ್ ಕಿಡ್ಸ್? Yeah, it's Jesus. The master builder is the one who gives us all this. ಅದೇ ಥರ ಆ ಹುಡುಗಂಗೂ ಕೊಟ್ಟಿದ್ರಂತೆ ಆ ಮನೆ ಒಳಗೆ. ಮನೆ ಅಂದರೆ ನಮ್ಮ ಬಾಡಿ ಒಳಗೆ. ಸೊ ಒನ್ ಡೇ ದ ಬಾಯ್ ನೋಟಿಸ್ some interesting sights and sound in the distance. ಒಂದು ದಿವಸ ಏನಾಯ್ತಂತೆ, ಅವನ ಮನೆ ಶಟರಿಂದ ಏನೋ ಒಂದು ನೋಡ್ತಾನೆ. ಏನು ನೋಡ್ತಾನಂತೆ? ಏನೋ ಒಂದು ಇಂಟ್ರೆಸ್ಟಿಂಗ್ ಸೌಂಡ್. ಎಲ್ಲಿ ಅಂತ ಇಲ್ಲಿ ನೋಡ್ತಿದ್ದಾನೆ. ನೋಡಿ, ಕಾಣಿಸ್ತಾ ಉಂಟಾ? ಎಸ್, ಎಲ್ಲಿ ಅಂತ ನೋಡ್ತಾ ಇದ್ದಾನೆ. ಆ ಸೌಂಡ್ ನೋಡಿ ಅವನಿಗೆ ತುಂಬ ಕ್ಯೂರಿಯಾಸಿಟಿ ಆಗತ್ತೆ. ಎಲ್ಲಿಂದ ಈ ಸೌಂಡ್ ಬರ್ತಿದೆ, ಏನು ಈ ಸೌಂಡ್, ನಾನು ನೋಡಬೇಕು ಅಂತ ಹೇಳಿ. ಬಟ್ ಆದರೆ ಕೇರ್ ಟೇಕರ್ ಕ್ವಿಕ್ಲಿ ಶಟ್ ದ ಡೋರ್ ಆಫ್ ಹಿಸ್ ಹೌಸ್ ಆ್ಯಂಡ್ ಟರ್ನ್ ಇಟ್ ಇನ್ ಅ ಡಿಫ್ರೆಂಟ್ ಡೈರೆಕ್ಷನ್. ಕೇರ್ ಟೇಕರ್ ಏನು ಮಾಡ್ತಾರಂತೆ, ಇಮಿಡಿಯೇಟ್ ಬಂದು ಅದು ನೀನು ನೋಡಬೇಡ ಅಂತ ಹೇಳಿ ಅವನನ್ನು ಬೇರೆ ಡೈರೆಕ್ಷನಿಗೆ ತಿರುಗಿಸ್ತಾರಂತೆ. ವೈ? ಬಿಕಾಸ್ ಇಟ್ಸ್ ನಾಟ್ ಗುಡ್ ಫಾರ್ ಹಿಮ್ ಅಂತ. ಓಕೆ, the caretaker spoke firmly. The world where we live is a good world, but there is much evil in it. I turned you and shut your doors to keep wrong things from entering your house. Caretaker ಏನು ಮಾಡಿದ್ರಂತೆ, ಈ ಲೋಕ ತುಂಬ ಒಳ್ಳೆಯದೆ, ಬಟ್ ಆದರೆ ಅದರಲ್ಲಿ ಅಷ್ಟೇ ಕೆಟ್ಟದ್ದು ಸಮೇತ ಇದೆ. ಅದು ನಿನ್ನ ಹತ್ರ ಬರಬಾರ್ದು ಅಂದರೆ ಏನು, ನೀನು ಡೋರ್ ಕ್ಲೋಸ್ ಮಾಡ್ಕೊಂಡು ಇರಬೇಕು ಅಂತ ಹೇಳಿ ಕೇರ್ ಟೇಕರ್ ಹೇಳ್ತಾರೆ. "Ho," said the boy. As he turned his attention to the caretaker's lesson, wisdom and the other fine characters grew as the boy studied the master builder's instruction book each day. Master builders in the instruction book. ಅವನು ದಿನ ಬೈಬಲ್ ಓದಿ ಪ್ರೇಯರ್ ಮಾಡ್ತಾ ಏನಾಗ್ತಿತ್ತಂತೆ, ಅವನ ಜೊತೆ ವಿಸ್ಡಮ್, ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಫೈನ್ ಕ್ಯಾರೆಕ್ಟರ್ಸ್ ಎಲ್ಲ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯ್ತಂತೆ. ಸೊ ಒಂದು ದಿವಸ ಏನಾಗುತ್ತೆ ಅವನಿಗೆ, ಅವ್ರ ಅಮ್ಮ ಇಲ್ದಾಗ, ದ ಕೇರ್ ಟೇಕರ್ ಇಲ್ದಾಗ ಏನು ಮಾಡ್ತಾನಂತೆ, ಸೊ ಈ ಡೋರಿಂದ ನನಗೇನೋ ಕಾಣಿಸ್ತಿದೆಯಲ್ಲ, ಏನೋ ಕಲರ್ಫುಲ್ ಆಗಿದೆ, ಇದೇನು ಅಂತ ನಾನು ನೋಡಬೇಕು ಅಂತ ಹೇಳಿ ಹೋಗಿ ನೋಡ್ತಾನೆ. ಅವಾಗ ವಿಸ್ಡಮ್ ಕಾಣಿಸ್ತಿದ್ಯಾ ಇಲ್ಲಿ ವಿಸ್ಡಮ್? ಸೊ ವಿಸ್ಡಮ್ ಸ್ಟಾಪ್ ಮಾಡಿ ಹೇಳ್ತಾನೆ, ನೋ, ಯು ಶುಡಂಟ್ ಲುಕ್ ಆಟ್ ಇಟ್, ಅದೇನು ತಪ್ಪಾಗಿದೆ, ಎಕ್ಸ್ಕ್ಯೂಸ್ ಮೀ, ಸೊ ಅದನ್ನು ನೀನು ನೋಡಬೇಡ ಅಂತ ಹೇಳಿ ಹೇಳ್ತಾನೆ. ಬಟ್ ಅವನು ಏನು, ಸ್ವಲ್ಪ ನೋಡಿದರೆ ಏನಾಗಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಅದನ್ನ ವಿಸ್ಡಮ್ ಮಾತು ಕೇಳ್ದಂಗೆ ನೋಡ್ತಾ ಇರ್ತಾನೆ. ಅಷ್ಟರಲ್ಲಿ ಯಾರೋ ಒಬ್ರು ಅವ್ರ ಮನೆ ಒಳಗೆ ಬರ್ತಾರೆ. ಏನೋ, as soon as the boy leant past wisdom, something sneaked into his house. The boy had watched the pictures for several moments when he realized that what he was seeing was not good. The pictures were of people hurting each other and doing wrong things. It wasn't fun at all. He slammed the door and leaned against shivering. So ಏನಂತ ಅದರಲ್ಲಿ ಯಾರೋ ಫೈಟಿಂಗ್ ಮಾಡ್ತಿರೋದು ಸೀನ್ ಇತ್ತಂತೆ. ಸೊ ಅದು ನೋಡಿ ಇದು ಒಳ್ಳೇದಲ್ಲ, ನಾನು ನೋಡ್ತಿರೋದು ಕೆಟ್ಟದು ಅಂತ ಹೇಳಿ ಬಾಗ್ಲು ಹಾಕ್ತಾನೆ. ಆದರೆ ಅದರಷ್ಟರಲ್ಲೇನು ಯಾರೋ ಒಬ್ರು ಒಳಗೆ ಬಂದಾಗಿತ್ತು. ಅವನಿಗೆ ಬೆಚ್ಚಿ ಶಿವರ್ ಆಗಕ್ಕೆ ಸ್ಟಾರ್ಟ್ ಆಗ್ತಾನೆ, ಯಾರದು ಬಂದಿದ್ದು ಅಂತ. ಸೊ the night the boy was frightening dream while he slept. The following nights brought even more frightening dreams. The boy grew irritable and grouchy, and he often spoke roughly to his teacher. ಏನಾಯ್ತಂತೆ,
ಸೊ ಅದು ನೋಡ್ತಾ ನೋಡ್ತಾ ನಿಮ್ಗೆ ದಿನ ಕೆಟ್ಟು ಕನಸು ಬೀಳೋದು, ಕೆಟ್ಟು ಆಲೋಚನೆ ಬರೋದು ಎಲ್ಲ ಸ್ಟಾರ್ಟ್ ಆಯ್ತಂತೆ. ಅದ್ರ ಜೊತೆ ಏನಂತೆ, ಅವ್ನ ಕೇರ್ ಟೇಕರ್, ಅವ್ನ ಮಮ್ಮಿ ಪಾಪ ಜೊತೆ ಏನೋ ಅಫಾರ್ಡ್ ಬಿಹೇವ್ ಮಾಡೋದು, ಬ್ಯಾಕ್ ಆನ್ಸರ್ಸ್ ಮಾಡೋದು ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಸೊ ನೀವು ಮಾಡ್ತೀರಲ್ಲ ಮನೇಲಿ ಬ್ಯಾಕ್ ಆನ್ಸರ್ಸ್ ಮಾಡೋದು, ಮಮ್ಮಿ ಡ್ಯಾಡಿ ಇದು ನೋಡಬೇಡ, ಇದು ಒಳ್ಳೇದಲ್ಲ ನಿಮಗೆ ಅಂದರೆ, ಸ್ಟಿಲ್ ವಿ ಕೀಪ್ ಕಂಟಿನ್ಯೂಯಿಂಗ್ ವಾಚಿಂಗ್ ಸಚ್ ಥಿಂಗ್ಸ್. ಇಸ್ ಇಟ್ ಅ ಗುಡ್ ಥಿಂಗ್? ಮಾಸ್ಟರ್ ಬಿಲ್ಡರಿಗೆ ಇಷ್ಟ ಆಗುತ್ತಾ ನಾವು ಆ ಥರ ಮಾಡೋದು? No, Master Builder never likes such things. So we shouldn't watch what is bad. Ena tappagirodu fighting. Yeah, watching a fun fight, but nimig fun anstirbodu, but adrallu kuda evil ide, which God doesn't like. So nav yavattu antadana nodbaardu. Even your kids are grown up, but it will lead you, it will take you away from Master Builder. So you should never watch such things. Bad scenes, bad movies, bad photos or anything as such. You should avoid looking at those things because it is against Master Builder's plan and it is written in Master Builder instruction book. Bible ಹೇಳ್ತದಲ್ಲ ನಮಗೆ ಏನು ಒಳ್ಳೆಯದು ಏನು ಕೆಟ್ಟದು, ಯಾವ್ದು ನೋಡಬೇಕು ಯಾವ್ದು ನೋಡಬಾರ್ದು ಅಂತ. ಸೊ ಅದ್ರ ಪ್ರಕಾರ ನಡ್ಕೊಬೇಕು. A strong desire to look again at the picture kept growing through the boy's mind. It wasn't really a bad. He thought, perhaps I should look again, just for a moment, just to make sure. Wisdom again tried to stop the boy, but though he pushed the warnings aside, turned his house and slowly opened the doors just a little bit. He reasoned to himself, there is no harm in that. ಏನು ಅನ್ಕೊಂತಾನಂತೆ, ಇನ್ನೊಂದ್ಸಲಿ ನೋಡೋಣ ಏನಾಗತ್ತೆ ಅಂತ. ಅಷ್ಟರಲ್ಲಿ ವಿಸ್ಡಮ್ ಅಂದು ಹೇಳುತ್ತೆ, ನೋ 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 ಡೋಂಟ್ ಲುಕ್ ಎಟ್ ಇಟ್ ಅಂತ. ಅದೇನು ಮಾಡ್ತಾನೆ, ವಿಸ್ಡಮನ್ನೇ ಅವನು ದೂರ ತಳ್ತಾನೆ. ತಳ್ಳಿ ಏನು ಹೇಳ್ತಾನೆ, ಏನಾಗಲ್ಲ ಒಂದ್ಸಲಿ ನೋಡಿದರೆ, ಇಟ್ಸ್ ನಾಟ್ ಎನಿಥಿಂಗ್ ರಾಂಗ್. ನಾನೇನು ತುಂಬ ನೋಡ್ತಿಲ್ಲ, ಸ್ವಲ್ಪನೇ ನೋಡ್ತಿದ್ದೀನಿ, ಇಟ್ಸ್ ನಥಿಂಗ್ ರಾಂಗ್ ಅಂತ ಅವನು ಫೀಲ್ ಆಗ್ತಾನೆ. ಹಾಗೆ ಅದನ್ನ ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇಮಿಡಿಯೇಟ್ಲಿ ದ ಪಿಕ್ಚರ್ ಅಪಿಯರ್ ಬ್ರೈಟ್, colorful and enchanting. What he saw was her made a boy feel uneasy, but he continued to watch. As he did, something sneaked past him into the house, then something else. Wisdom shook her head sadly. ಏನಾಗಲ್ಲ ಅಂತ ಅವನಿಗೆ ಅವ್ನು ರೀಸನ್ ಕೊಟ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಏನೇನೋ ಅವ್ನ ಮನೆ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ವಿಸ್ಡಮ್ ಆವಾಗ ಏನೆಲ್ಲ ಬರ್ತಿದೆಯಲ್ಲ ಅಂತ ಬ್ಯಾಡ್ ಆಗಿ ತುಂಬ ಬ್ಯಾಡಾಗಿ ಫೀಲ್ ಆಗ್ತಾಳೆ. ಮನೆ ಒಳಗೆ ಏನೇನೋ ಬರ್ತಾ ಇದೆ, ಬಟ್ ಇವನಿಗೆ ಅದ್ರ ಬಗ್ಗೆ ಕೇರ್ ಇಲ್ಲ ಅಂತ ವಿಸ್ಡಮ್ ಫೀಲ್ ಆಗ್ತಾರೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಅವನು ಪಿಕ್ಚರ್ ನೋಡ್ತಾ ಇದ್ದಾನೆ. ಸೊ ದೇರ್ ಇಸ್ ಬ್ಲ್ಯಾಕ್ ಥಿಂಗ್ಸ್ ಯು ಸಿ ಹಿಯರ್ ರೈಟ್. ಅವರೆಲ್ಲ ಅವನ ಮನೆ ಒಳಗೆ ಬರಕ್ಕೆ ಸ್ಟಾರ್ಟ್ ಆದರು. ಸೊ ಮನೆ ಇದರಲ್ಲಿ ಯಾವುದು, ವಾಟ್ ವಿ ಆರ್ ಅಡ್ರೆಸ್ಸಿಂಗ್ ಆಸ್ ಹೌಸ್ ಯೋರ್ ಅವರ್ ಬಾಡಿ. ವೆನ್ ವಿ ವಾಚ್ ಬ್ಯಾಡ್ ಥಿಂಗ್ಸ್, ವೆನ್ ವಿ ಲುಕ್ ಅಟ್ ಬ್ಯಾಡ್ ಪಿಕ್ಚರ್ಸ್, ನಮಗೆ ಬೇಡಾಗಿದ್ದ ಆಲೋಚನೆಗಳು, ಬ್ಯಾಡ್ ಥಾಟ್ಸ್ ನಮ್ಮೊಳಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ಅಗೇನ್ಸ್ಟ್ ಅವರ್ ವಿಸ್ಡಮ್ ಆ್ಯಂಡ್ ಅವರ್ ನಾಲೆಜ್ ಆ್ಯಂಡ್ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ವಿಚ್ ದ ಮಾಸ್ಟರ್ ಬಿಲ್ಡರ್ ಹ್ಯಾಸ್ ಗಿವನ್ ಅಸ್. ನಾವೇನು ಮಾಡ್ತೀವಿ, ಇದನ್ನೆಲ್ಲ ನೋಡುವಾಗ ಅದನ್ನು ನಾವು ಕಳ್ಕೊಳ್ತೀವಿ. Looking and listening of the picture became more and more important to the boy. He quit studying the master builder's instruction book. He hardly ever ran and played with happiness. He found the lesson of the caretaker boring, and as soon as he could, every day the boy turned towards the picture. ಏನಂತ ಅವನು ಬರ್ತಾ ಬರ್ತಾ ಹ್ಯಾಪಿನೆಸ್ ಜೊತೆ ಇರೋದು ಬಿಟ್ನಂತೆ, ವಿಸ್ಡಮ್ ಜೊತೆ ಇರೋದು ಬಿಟ್ನಂತೆ, ಮತ್ತೆ ಕೇರ್ ಟೇಕರ್ ಇಂದು ಅಡ್ವೈಸ್ ಎಲ್ಲ ನಾವೇ ಹೇಳ್ತೀವಲ್ಲ, ಈ ಅಮ್ಮ ಒಂದು ಯಾವಾಗಲೂ ಇದೇ ಹೇಳ್ತಿರ್ತಾರೆ, ಓದ್ಕೋ, ಬೈಬಲ್ ಓದು, ಅದು ಮಾಡು, ಇದು ಮಾಡು ಅಂತ. ಇವ್ರದಂತೂ ಮುಗಿಯೋದೇ ಇಲ್ಲ ಅಂತ. ಅದೇ ಥರ ಇವನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಜೊತೆಗೆ ಏನು ಮಾಡಿದ್ನಂತೆ, ಮಾಸ್ಟರ್ ಬಿಲ್ಡರಿಂದು ಇನ್ಸ್ಟ್ರಕ್ಷನ್ ಬುಕ್ಕನ್ನು ಓದೋದನ್ನು ಸ್ಟಾಪ್ ಮಾಡಿದ್ನಂತೆ. ಸೊ ನೀವು ಸ್ಟಾಪ್ ಮಾಡಿದ್ದೀರಾ ಮಾಸ್ಟರ್ ಬಿಲ್ಡರ್ ಬುಕ್ ಇನ್ಸ್ಟ್ರಕ್ಷನ್ ಬುಕ್ ಓದೋದು? ಇಫ್ ಎಸ್,
start reading the Master Builder's instruction book from today itself, because that book is very important. If not, whatever the bad thing, the dark something entered into the boy's house will also enter into your house. So aren't you scared about those things? Oh, nangantu tumba bhaya agutte when such things enter into me. So what we should do if such things shouldn't come in, and we should be in happy, joy, peace ಎಲ್ಲ ಇರಬೇಕಂದ್ರೆ we should read Master Builder's instruction book regularly. So ಅವನಿಗೆ ದಿನ ಬ್ಯಾಡ್ ಡ್ರೀಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅವನಿಗೆ ಪೇಷನ್ಸ್ ಇರಲ್ಲ, ತುಂಬ ಇರಿಟೇಷನ್ ಫೀಲ್ ಆಗ್ತಿರ್ತಾನೆ, ಎಲ್ಲ ಆಗ್ತಿರತ್ತೆ. ಸೊ ಒಂದು ದಿವಸ ಏನಾಗುತ್ತೆ, the boy noticed that wisdom, truth, courage and happiness were smaller and more distant than they used to be. Strength seemed to be left him, and peace had no longer ruled his heart. His caretaker watched him in concern. "What have you been watching and listening to?" asked the caretaker. "Nothing," lied the boy. "Where is your happiness? What was happened to peace?" the caretaker asked. The boy only shrugged his shoulders. "I see fear in you," said the caretaker. "I also see disobedience." "Oh, dear, I believe lying is in your house." The caretaker paused, then continued. "Your heart has gotten hard and unfeeling. Unconcern must also be in you." "Fear, disobedience, lying," echoed the boy. "But how did they get in?" "You must have opened the door to them," the caretaker answered. The boy hung his head in shame. "Yes, I supposed I did. I opened the door to watch and hear some things. Wisdom tried to stop me, but I didn't listen. Oh, what can I do now? How do I get rid of fear, disobedience, lying and unconcern?" "The Master Builder will help you take them captive, make them prisoners and throw them out of your house," responded the caretaker. ಏನಂತೆ ಅವನು ಹೇಳ್ತಾನೆ, ಡಿಸೊಬಿಡಿಯನ್ಸ್, ಲೈಯಿಂಗ್, ಅನ್ಕನ್ಸರ್ನ್ ಇದೆಲ್ಲ ನನ್ನ ಒಳಗೆ ಬಂದ್ಬಿಟ್ಟಿದೆ. ಇವಾಗ ನಾನು ಏನು ವಿಸ್ಡಮ್ ನನಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನಾನು ವಿಸ್ಡಮನ್ನು ಕೇಳಿಸ್ಕೊಳ್ಲಿಲ್ಲ, ನಾನು ವಿಸ್ಡಮಿಗೆ ಬೆಲೆ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಆವಾಗ ಏನು ಹೇಳ್ತಾರೆ, ನಿನಗಿಷ್ಟೆಲ್ಲ ಪ್ರಾಬ್ಲಮ್ ಆದರೆ ಏನೋ ನಿನಗೆ ಒಬ್ಬರು ಇದ್ದಾರೆ, ಯಾರು ಮಾಸ್ಟರ್ ಬಿಲ್ಡರ್. ನೀನು ಮಾಸ್ಟರ್ ಬಿಲ್ಡರ್ ಹತ್ರ ಹೋಗ್ಬಿಟ್ಟು ಇವ್ರನ್ನೆಲ್ಲ ಕ್ಯಾಪ್ಟಿವ್ ಮಾಡಬೇಕು ಅಂದರೆ ಏನು, ಇವ್ರನ್ನೆಲ್ಲ ಸೆರೆಗೆ ಹಿಡ್ದು ಕಟ್ ಹಾಕಿ ಜೈಲಿಗೆ ತಳ್ಳಬೇಕು ಅಂದರೆ ಮಾಸ್ಟರ್ ಬಿಲ್ಡರ್ ನಿನಗೆ ಹೆಲ್ಪ್ ಮಾಡ್ತಾರೆ, ನೀನು ಮಾಸ್ಟರ್ ಬಿಲ್ಡರ್ ಹತ್ರ ಕೇಳ್ಕೊ ಅಂತ ಹೇಳ್ತಾರೆ. ಸೊ ಬಾಯ್, ಹೌ ಆಸ್ಕ್ ದ ಬಾಯ್, ಸ್ಪೀಕ್ ಟು ಹಿಮ್ ಆ್ಯಂಡ್ ಆಸ್ಕ್ ಹಿಸ್ ಫಾರ್ಗಿವ್ನೆಸ್. Then in his name tell the awful characters to go. Answer. "Master Builder," said the boy, "please forgive me too for opening my door to things that were wrong." ಏನು ಹೇಳ್ತಾನೆ, "In the name of the Master Builder, I take you as prisoners. I tell you to get out of my house this minute," the boy commanded, "and take all your garbage with you," he added. Immediately, fear, disobedience, lying and unconcern were tied up in a chains. Then they disappeared from the house, garbage and all. The boy sighed happily as he felt strength return and peace again ruled his heart. So ಏನಂತೆ, ಒಂದು ಪ್ರೇಯರ್ ಮಾಡಿ ನೀವೆಲ್ಲರೂ ಮಾಸ್ಟರ್ ಬಿಲ್ಡರ್ ನೇಮಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಬಿಟ್ಟು ಹೋಗಿ ಅಂತಿದೆ. ಏನಾಯ್ತಂತೆ, ಅವರೆಲ್ಲ ಕ್ಯಾಪ್ಟಿವ್ ಆದರು, ಏನಾದ್ರು ಅವರೆಲ್ಲ ಮನೆಯಿಂದ ಹೋದರು. So I will listen to wisdom and I will be more careful from now on, the boy said to the caretaker. "In fact, I think I will put guard at the doors to protect me, to stop me from seeing and listening to things that I shouldn't." The caretaker smiled. In his instruction book, the Master Builder names two very important characters for just as such job. So ಮಾಸ್ಟರ್ ಬಿಲ್ಡರ್ ಬುಕ್ಕಲ್ಲಿ ಏನಂತೆ ನಮಗೆ ಎರಡು ಕ್ಯಾರೆಕ್ಟರ್ ಕೊಟ್ಟಿದ್ದಾರಂತೆ. ಏನದು, ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಕ್ರಿಯೇಷನ್. You can call them carefulness
and good sense. Here, I will show you. It's in the Proverbs chapter 2 verse 11. ಏನಂತೆ Proverbs chapter 2 verse 11 ನಲ್ಲಿ ಇದ್ರ ಬಗ್ಗೆ ಕೇರ್ಫುಲ್ನೆಸ್ ಆಗಿರೋದು, ಗುಡ್ ಸೆನ್ಸ್ ಇಟ್ಕೊಂಡಿರೋದ್ರ ಬಗ್ಗೆ ಏನಂತೆ ಬರ್ದಿದೆ ಅದರಲ್ಲಿ ಅಂತ ಹೇಳಿ caretaker ಹೇಳ್ತಾರೆ. Together the boy and his caretaker looked into the pages of Master Builder instruction book. As the days and years passed, the boy grew to be a man, and his house was very good and very strong. And that is the end of the story. So ಏನಂತೆ ಅವನು ಮಾಸ್ಟರ್ ಬಿಲ್ಡರ್ ಇಂದ ಇನ್ಸ್ಟ್ರಕ್ಷನ್ ತಗೊಂಡು ಇನ್ಸ್ಟ್ರಕ್ಷನ್ ಬುಕ್ಕಲ್ಲಿ ಇರೋದೆಲ್ಲ ಓದ್ತಾ ಮಾಡ್ತಾ ಏನಾಯ್ತಂತೆ ಅವನು ಒಂದು ಒಳ್ಳೆ ಹುಡುಗನಾಗಿ ಅವನು ಒಳ್ಳೇದಷ್ಟೇ ಇಟ್ಕೊಂಡು ಅವನ ಲೈಫಲ್ಲಿ ಅವನು ಒಳ್ಳೇದಾಗಿ ಬೆಳ್ಕೊಂಡು ಹೋದ್ನಂತೆ ಅದಾದಮೇಲೆ. ಸೊ ಏನ್ರಿಂದ ಇನ್ಸ್ಟ್ರಕ್ಷನ್ ಬುಕ್ಕನ್ನು ಅವನು ಫಾಲೋ ಮಾಡಿದ್ರಿಂದ. I don't want any of those bad things in my house, Mom, Jonathan said quietly. Me either, said the Ben. Me either, said their mother. That's why I told you the story. Now you do understand why you can't watch that TV show you wanted to see. The boys nodded there together and Ben smiled at his mother. Can we look at the Master Builder's instruction book too? He asked. Good idea, said the mother. I will get it, said Jonathan, and he ran to get the Bible. After they read the Bible, the mother put her hands on the two sons and prayed, Jesus, Master Builder, I thank you for giving me these two precious little boys. Thank you for making me their caretaker. Please help me to train and teach them for you. I thank you that their lives are filled with happy and that peace rules their heart. Thank you too that discretion and understanding guards them and that your angels are continuously watching over them. I pray that they will only look at and listen to things that will make them strong for you and that they will shut their doors tightly for the evil. Amen. ಅಂತ ಹೇಳಿ ಪ್ರೇಯರ್ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾರೆ. ಬೆನ್ ಮತ್ತೆ ಜನಾರ್ದನ್ ಏನು ಡಿಸೈಡ್ ಮಾಡ್ತಾರೆ, ಇಲ್ಲ ನಮ್ಮ ಮನೆ ಒಳಗೂ ಏನು ಕೆಟ್ಟದೇನು ಬರಬಾರ್ದು. ನಮ್ಮ ಮನೆ ಅಂದ್ರೇನು, ನಮ್ಮ ದೇಹದ ಒಳಗೆ ಯಾವ ಕೆಟ್ಟ ಸಂಗತಿ ಬರಬಾರ್ದು. ನಾನು ಮಾಸ್ಟರ್ ಬಿಲ್ಡರ್ಸ್ ಇನ್ಸ್ಟ್ರಕ್ಷನ್ ಬುಕ್ ಅಂದರೆ ಬೈಬಲ್ನ ದಿನ ಓದ್ತೀನಿ, ಪ್ರೇಯರ್ ಮಾಡ್ತೀನಿ, ದೇವ್ರ ಆಜ್ಞೆಗಳನ್ನು ಪಾಲಿಸ್ತೀನಿ. ಅಪ್ಪ ಅಮ್ಮ ಹೇಳಿದ್ದನ್ನ, ಕೇರ್ ಟೇಕರ್ ಹೇಳಿದ್ದನ್ನ ನಾನು ಆ ಇನ್ಸ್ಟ್ರಕ್ಷನ್ನ ಕೇರ್ ಟೇಕರ್ದು ನಾನು ಕೇಳಿಸ್ಕೊಳ್ತೀನಿ. ಯಾಕಂದರೆ ಮಾಸ್ಟರ್ ಬಿಲ್ಡರ್ ಕೇರ್ ಟೇಕರಿಗೆ ನಂದು ಲುಕ್ ಓವರ್ ಮಾಡೋಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಅವರಿಬ್ರು ಡಿಸೈಡ್ ಮಾಡ್ತಾರೆ. ಸೊ ಯಾಕೆ ನೀವು ಕೂಡ ಡಿಸೈಡ್ ಮಾಡಬೇಕಲ್ಲ, ಮಾಸ್ಟರ್ ಬಿಲ್ಡರ್ ನಮ್ಮ ಜವಾಬ್ದಾರಿನ ಯಾರಿಗೆ ಕೊಟ್ಟಿದ್ದಾರೆ? ಕೇರ್ ಟೇಕರ್ ಅಂದರೆ ಜೀಸಸ್ ನಮ್ಮ ಜವಾಬ್ದಾರಿನ ನಮ್ಮ ಪೇರೆಂಟ್ಸಿಗೆ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಅವ್ರಿಗೆ ಒಬ್ಬೆ ಆಗಬೇಕು, ಬ್ಯಾಕ್ ಆನ್ಸರ್ಸ್ ಮಾಡಬಾರ್ದು, ಅವ್ರಿಗೆ ಹರ್ಟ್ ಮಾಡಬಾರ್ದು, ರಫ್ ಆಗಿ ಮಾತಾಡಬಾರ್ದು, ರೂಡ್ ಬಿಹೇವಿಯರ್ ತೋರಿಸ್ಬಾರ್ದು. ಆ ಥರ ನಾವು ನಡ್ಕೊಳೋದ್ರಿಂದ ಏನು ಕೇರ್ ಟೇಕರ್ ಆ್ಯಂಡ್ ಮಾಸ್ಟರ್ ಬಿಲ್ಡರ್ ಇಬ್ರಿಗೂ ಒಬ್ಬೆ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಮಾಸ್ಟರ್ ಬಿಲ್ಡರ್ಸ್ ಇನ್ಸ್ಟ್ರಕ್ಷನ್ ಬುಕ್ಕನ್ನ ನಾವು ಒಂದು ದಿವಸನೂ ಮಿಸ್ ಮಾಡ್ದಂಗೆ ಓದಬೇಕು. ಎಸ್, ರೀಡಿಂಗ್ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ ಇಸ್ really important. Not only reading the word of God but praying to God, Master Builder, help me to be away from Satan. ನಾನು ಆ ಕ್ಯಾಪ್ಟಿವ್ ಸೈಟಾನ್ ಇನ್ ಕ್ಯಾಪ್ಟಿವ್ ನಾನು ಆಗಬಾರ್ದು. ಡಿಸೊಬಿಡಿಯನ್ಸ್ ಅದೆಲ್ಲ ನನ್ನ ಹತ್ರ ಬರಬಾರ್ದು. ನಾನು ನಿನ್ನ ಮಗನಾಗಿ ಬೆಳಿಬೇಕು ಅಂತ ಹೇಳಿ, ಮಗಳಾಗಿ ಬೆಳಿಬೇಕು ಅಂತ ಹೇಳಿ ಪ್ರೇಯರ್ ಮಾಡಬೇಕು. ಸೊ ಯೇಸು ಸ್ವಾಮಿ ಮಾಸ್ಟರ್ ಬಿಲ್ಡರ್ನ ಫಾಲೋ ಮಾಡಬೇಕು. ಹೂ ಇಸ್ ಮಾಸ್ಟರ್ ಬಿಲ್ಡರ್? ಎಸ್, ಜೀಸಸ್ ಇಸ್ ಆರ್ ಮಾಸ್ಟರ್ ಬಿಲ್ಡರ್. ಆ್ಯಂಡ್ ಹೂ ಇಸ್ ಆರ್ ಕೇರ್ ಟೇಕರ್? ಅವರ್ ಪೇರೆಂಟ್ಸ್. ಸೊ we should respect and obey our master builder and our caretaker, and we should also read master builder's instruction book. That is, we should obey God, our parents, and we should read Bible every day. Thank you. Have a wonderful evening. ಮಕ್ಕಳೇ, ಆನ್ಲೈನ್ BBS ಅಲ್ಲಿ ಸಾಂಗ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತಾ? ಆಕ್ಷನ್ ಸಾಂಗ್ಸ್ ಎಲ್ಲ ನೀವೆಲ್ಲ ಕಲ್ತ್ಕೊಂಡು ಇವಾಗ ಮನೇಲಿ ಹಾಡ್ತಾ ಇದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಅಲ್ವಾ? ಹೌದು, ಹಾಡುಗಳ ಮೂಲಕ ದೇವರನ್ನ ನೀವು ಸ್ತುತಿಸ್ತಾ ಇದ್ದೀರಾ ಅಂತ ನೆನೆಸ್ತೇನೆ. BBS ಅಲ್ಲಿ ಆನ್ಲೈನ್ BBS ಅಲ್ಲಿ ಕಲಿತಂತಹ
ಡು ನಾಟ್ ಗಿವ್ ಅಪ್ ವೆನ್ ಟೈಮ್ಸ್ ಆರ್ ಹಾರ್ಡ್. ನೀವು ಕಲ್ತಿದ್ದೀರಲ್ವಾ ಆ ಸಾಂಗಿಗೆ ಈಗ ನಮ್ಮನ್ನು ಸಾಂಗ್ ಕಲ್ತು ಈಗ ನಿಮ್ಮನ್ನು ನಡೆಸ್ಕೊಡ್ತಾ ಇದ್ದಾಳೆ ನಮ್ಮೊಟ್ಟಿಗಿರುವಂಥ ಪುಟಾಣಿ ಶಾಲೋಮ್ ಜೆ. ನೋಡೋಣ, ನೀವು ಮತ್ತೊಮ್ಮೆ ಯಾರು ನೋಡಲಿಲ್ಲ ಈ ಸಾಂಗನ್ನು ನೀವು ಸಹ ಕಲ್ತ್ಕೊಳ್ಬೋದು. ಓಕೆನಾ? ಆರ್ ಯು ರೆಡಿ? Oh, yes. ಓಕೆ, ಕಮಾನ್. ಹಲೋ ಟೀನ್ಸ್, ಸ್ಟೋರಿ ಕೇಳಕ್ಕೆ ರೆಡಿಯಾಗಿದ್ದೀರಾ? ಯಾವ ಸ್ಟೋರಿ ಹೇಳ್ಬೋದು ಅಂತ ಕಾಯ್ತಾ ಇರ್ಬೋದು. ಎಸ್ ಮಕ್ಕಳೇ, ಜೆನಿಸಿಸ್ ಚಾಪ್ಟರ್ 37 ಅಲ್ಲಿ ಒಬ್ಬ 17 ಇಯರ್ ಓಲ್ಡ್ ಬಾಯ್ ಬರ್ತಾನೆ. ಯಾರು ಹೇಳಿ? ಜೋಸೆಫ್. ಓ ಆಂಟಿ, ಮತ್ತೆ ಅದೇ ಸ್ಟೋರಿನಾ ಅಂತ ಅಂದ್ಕೋಬೋದು. ಮಕ್ಕಳೇ, ಯಾವತ್ತೂ ನಾವು ಬೇಸರ ಆಗಬಾರ್ದು. ಎಷ್ಟು ಸಾರಿ ಆ ಸ್ಟೋರಿ ಕೇಳಿದರೂ ಕೂಡ ದೇವರು ಒಂದೊಂದು ಸಾರಿ ಡಿಫ್ರೆಂಟಾಗಿ ನಮ್ಮೊಟ್ಟಿಗೆ ಮಾತಾಡ್ತಾರೆ. ಸರಿ, ಹಾಗಿದ್ರೆ ಯೋಸೆಫ ಯಾರ ಮಗ? ಯಾಕೋಬನ ಮಗ. ಅವರಮ್ಮ ಯಾರು? ರಾಹೇಲರು ಅಲ್ವಾ? ಹೌದು. ಹಾಗಿದ್ರೆ ಯೋಸೆಫನ ಗ್ರ್ಯಾಂಡ್ ಪೇರೆಂಟ್ಸ್ ಯಾರಾಗಿದ್ರು? ಅಬ್ರಾಮ್ ಮಗ ಇಸಾಕ್ ಮಗ ಯಾರು? ಜೇಕಬ್. ಯಾಕೋಬನ ಮಗ ಯೋಸೆಫ ಅಲ್ವಾ? ಹೌದು ಪ್ರೀತಿ ಮಕ್ಕಳೇ, ಯಾಕೋಬ ಮತ್ತು ರೇಚಲಿಗೆ ಹುಟ್ಟಿದಂತಹ ಮಗ ಜೋಸೆಫ್. ಜೋಸೆಫನನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು. ಯಾಕೆ ಗೊತ್ತಾ? ಜೋಸೆಫ್ ಚಿಕ್ಕವನಿರುವಾಗ, ಹಿ ವಾಸ್ ವೆರಿ ಯಂಗ್. ಅಮ್ಮ ರೇಚಲ್ ಸತ್ತೋಗ್ತಾಳೆ. ಬೆಂಜಮಿನ್ಗೆ ಜನ್ಮ ಕೊಟ್ಟ ಮೇಲೆ ಅಮ್ಮ ಸತ್ತೋಗ್ತಾಳೆ. ಅವನು ನೋಡೋಕ್ಕೆ ಯಾರಾಗಿದ್ದ ಅಂದರೆ ರೇಚಲಾಗೇ ಇದ್ದ ನೋಡಲಿಕ್ಕೆ. ಹಾಗಾಗಿ ಯಾಕೋಬ ರೇಚಲನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದ. ಆದ್ದರಿಂದ ಜೋಸೆಫನನ್ನು ಕೂಡ ಅವನು ಪ್ರೀತಿ ಮಾಡ್ತಿದ್ದ. ಹಾಗಂತ ಉಳಿದ ಮಕ್ಕಳನ್ನು ಪ್ರೀತಿ ಮಾಡಲಿಲ್ವಾ? ಖಂಡಿತ ಮಾಡ್ತಾ ಇದ್ದ. ಎಷ್ಟು ಜನ ಮಕ್ಕಳು ಜೇಕಬ್ಗೆ, ಯಾಕೋಬನಿಗೆ? 12 ಬಾಯ್ಸ್ 1 ಗರ್ಲ್. ಯೋಸೆಫನಿಗೆ 10 ಅಣ್ಣಂದಿರು, ಒಬ್ಬ ತಮ್ಮ ಬೆಂಜಮಿನ್ ಇದ್ದ. ಹಾಗೆ ಅಕ್ಕ ದೀನ ಕೂಡ ಇದ್ಲು. ಇಷ್ಟು ಜನ ಮಕ್ಕಳನ್ನು ಯಾಕೋಬ ಚೆನ್ನಾಗಿ ಒಂದೇ ರೀತಿಯಾಗಿ ಪ್ರೀತಿಸ್ತಾ ಇದ್ದ. ಆದರೆ ಜೋಸೆಫನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ಇವತ್ತು ನಿಮ್ಮ ಮನೇಲಿ ಕೂಡ ಹಾಗೆ ಆಗಿರಬಹುದು. ನೀವು ಅಂದ್ಕೊಳ್ತಾ ಇರ್ಬೋದು ನಮ್ಮ ಪೇರೆಂಟ್ಸ್ ತುಂಬ ಪಾರ್ಷಿಯಲ್ ಇದ್ದಾರೆ ಅಂತ. ಇಲ್ಲ ಮಕ್ಕಳೇ, ಪೇರೆಂಟ್ಸ್ ಯಾವತ್ತೂ ಪಾರ್ಷಿಯಲ್ ಮಾಡಲ್ಲ. ಹೇಗೆ ಅಂತ ನೀವು ಕೇಳೋದಾದರೆ, ಯೋಸೆಫನನ್ನು ಯಾಕೋಬ ಯಾಕೆ ತುಂಬ ಪ್ರೀತಿ ಮಾಡ್ತಾಯಿದ್ರು ಅಂದರೆ, ಅವನು ಬರೀ ರೇಚಲಾಗಿ ಇದ್ಲು ಹಾಗೆ ಮಾತ್ರ ಅಲ್ಲ, ಅವನು ನಂಬಿದಂಥ ದೇವರು, ಅಬ್ರಾಹ್ಮನ ದೇವರ, ಇಸಾಕನ ದೇವರು, ಯಾಕೋಬನ ದೇವರಾಗಿರುವಂತಹ ಯೆಹೋವನಾದ ದೇವರನ್ನು ತಂದೆಯಾದ ಯಾಕೋಬನು ತನ್ನ ಮಕ್ಕಳಿಗೆ ಪ್ರತಿದಿನ ಪ್ರಾರ್ಥನೆಯಲ್ಲಿ ನಡೆಸುವಂಥದ್ದು ದೇವರ ವಿಷಯಗಳು, 10 ಕಮಾಂಡ್ಮೆಂಟ್ಸ್ ಹೀಗೆ ಮಾಡಿ, ಡೂಸ್ ಆ್ಯಂಡ್ ಡೋಂಟ್ ಡೂಸ್ನ ಅವರಿಗೆ ಹೇಳ್ತಾ ಇದ್ರು. ಅದನ್ನೆಲ್ಲ ಹೇಳುವಾಗ ಮಕ್ಕಳು ದೊಡ್ಡವರಾದಂತಹ ಅವರೆಲ್ಲ ಇವಾಗ 17 ಇಯರ್ ಓಲ್ಡ್ ಬಾಯ್ ಜೋಸೆಫ್ ಇರುವಾಗ ಅವನ ಅಣ್ಣಂದಿರೆಲ್ಲ ಏನಾಗಿದ್ದಾರೆ? ದೇ ಬಿಕಮ್ ಮ್ಯಾನ್. ಓಕೆ,
ಅವರೀಗ ಒಂದು 30 ಇಯರ್ಸ್ ಆ ರೀತಿಯಲ್ಲಿ ಅವರಿದ್ದಾರೆ, 30 ಇಯರ್ಸ್ ಎಬೋವ್ ಇದ್ದಾರೆ. ಅವರೊಟ್ಟಿಗೆ ಇರುವಾಗ ಅವರೀಗ ತಂದೆ ಮಾತನ್ನು ಹೆಚ್ಚಾಗಿ ಕೇಳ್ತಿರ್ಲಿಲ್ಲ. ಸ್ಪಿರಿಚುಯಾಲಿಟಿ ಬಗ್ಗೆ, ಬೈಬಲ್ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ. ಮೋರೆವರ್ ಏನಾಗ್ತಿತ್ತು ಗೊತ್ತಾ, ನೀವು ಚಾಪ್ಟರ್ 37ಇಂದ ಓದ್ತಾ ಹೋಗೋದಾದರೆ 29 ಚಾಪ್ಟ್ರಲ್ಲಿ ಜೋಸೆಫ್ ಹುಟ್ಟಿದ್ದು, ಅವನ ಅಣ್ಣಂದಿರು ಹುಟ್ಟಿದ್ದು ಎಲ್ಲ ಬರೆದಿದೆ. ನೀವು 37ಇಂದ 50ವರೆಗೂ ನೀವು ಓದಬೇಕು ಮಕ್ಕಳು. ಇವಾಗ ಕ್ವಾರಂಟೈನ್, ಲಾಕ್ಡೌನ್ ಆಗಿದ್ದೀರಾ, ಮನೇಲಿದ್ದೀರಾ, ಬೋರಿಂಗ್ ಅಂತ ಹೇಳಬೇಡಿ. ನನಗೆ ಪೂರ್ತಿ ಇವತ್ತು ಸ್ಟೋರಿ ಹೇಳಲಿಕ್ಕಾಗಲ್ಲ, ಆದರೆ ಇಂಪಾರ್ಟೆನ್ಸ್ ಎಲ್ಲಿದೆ ಅಲ್ಲಿ ಮಾತ್ರ ನಾನು ತೊಗೊಳ್ತೇನೆ. ನೀವು ದಯವಿಟ್ಟು ನೀವು ಆಶೀರ್ವಾದ ಹೊಂದಿಕೊಳ್ಳೋದಕ್ಕಾಗಿ ಈ ಕಥೆನ ನೀವು ಓದಬೇಕು, ರೈಟ್? ಓಕೆ, ಈಗ ಜೋಸೆಫ್ ಮಕ್ಕಳು ಏನು ಕೆಲಸ ಮಾಡ್ತಾಯಿದ್ರು? ನೀವು 2ನೇ ವಚನ 3ನೇ ವಚನ ನೋಡುವಾಗ ಜೋಸೆಫ್ ಕೂಡ ಅಣ್ಣಂದಿರೊಟ್ಟಿಗೆ ಎಲ್ಲಿ ಹೋಗ್ತಿದ್ದ ಅಂತೆ? ಕುರಿ ಕಾಯೋದಕ್ಕಾಗಿ ಹೋಗ್ತಾ ಇದ್ರು. ಕುರಿನೆಲ್ಲಿ ಮೇಯಿಸ್ತಾರೆ? ಬಹಳ ನೀರಿರುವಂತಹ ಸ್ಥಳಗಳಲ್ಲಿ ಮತ್ತು ಹಸಿರಾದ ಮೇವು ಇರುವಂಥ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ಜೋಸೆಫ್ ಅಣ್ಣಂದಿರು ಕೂಡ ಏನು ಮಾಡ್ತಾಯಿದ್ರು? ಅವರಲ್ಲಿ ಕೆಟ್ಟ ಕೆಲಸ ಮಾಡುವಾಗ ಅಂತ ಬೈಬಲಲ್ಲಿ ಬರ್ತಿದೆ. 3ನೇ ವಚನದಲ್ಲಿ ನೀವು ನೋಡುವಾಗ ಅವರು ಏನು ಮಾಡ್ತಿದ್ರಂತೆ? 2ನೇ ವಚನ 3ನೇ ವಚನ ಎಲ್ಲ ನೋಡುವಾಗ ಅವರು ಕೆಟ್ಟ ಕೆಲಸ ಮಾಡುವುದನ್ನು ಕಂಡು ಯೋಸೆಫನ ತಂದೆಗೆ ಬಂದು ತಿಳಿಸ್ತಿದ್ದ ಅಂತ ಇದೆ. ಏನೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ರು? ಏನು ಮಾಡ್ತಿದ್ರು ಅಂದರೆ, ಕುರಿ ಕಾಯೋದಕ್ಕೆ ಇವ್ರು ಹೇಗೆ ಒಂದು ಗ್ರೂಪ್ ಹೋಗ್ತಾರೆ, ಹಾಗೆ ಬೇರೆ ಬೇರೆಯವರು ಕೂಡ ತಮ್ಮ ಕುರಿಗಳನ್ನು ತೆಗೆದುಕೊಂಡು ಅಲ್ಲಿ ಬರ್ತಿದ್ರು. ಅವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಿದ್ರು. ಅಲ್ಲಿ ಕೆಟ್ಟ ಫ್ರೆಂಡ್ಸ್ ಸಹ ಇದ್ದರು. ಏನೆಲ್ಲ ಮಾಡ್ತಿದ್ರು? ಸ್ಮೋಕಿಂಗ್ ಮಾಡ್ತಿದ್ರು. ಆ ದಿನ ಕೂಡ ಚುಟ್ಟ ಅಂತ ಇರ್ತಾರೆ, ಸ್ಮೋಕಿಂಗ್ ಇತ್ತು. ಗ್ಯಾಮ್ಲಿಂಗ್ ಮಾಡ್ತಿದ್ರು, ಈವ್ ಚೀಟಿಂಗ್, ಬೇರೆಯವರನ್ನು ಟೀಸ್ ಮಾಡುವಂಥದ್ದು, ಅವರಿಂದ ಕಲಿಯುವಂಥದ್ದು, ಇದೆಲ್ಲವನ್ನು ಅವರು ಕಲ್ತಿದ್ರು. ಇಂಥ ಆಟಗಳನ್ನು ನೀವೇನೆಲ್ಲ ಆಟ ಆಡ್ತೀರಿ ಇವತ್ತು? ಪಬ್ಜಿ, ಲೂಡೋ, ಮತ್ತು ನನಗಂತೂ ಗೊತ್ತಿಲ್ಲ, ಯಾಕಂದರೆ ನಾನು ಆಡೋದೇ ಇಲ್ಲ. ನೀವು ಇವತ್ತೆಲ್ಲ ಆಟ ಆಡ್ತೀರಾ ಅಂತ ನನಗೆ ಗೊತ್ತು. ಮೊಬೈಲ್ ಇವತ್ತು ಮಮ್ಮಿದು ಡ್ಯಾಡಿದು ಮೊಬೈಲ್ ಸಿಕ್ಕರೆ, ಕೆಲವರಿಗೆ ಆಲ್ರೆಡಿ ಅವ್ರದ್ದೇ ಆದ ಮೊಬೈಲ್ ಉಂಟು. ಮೊಬೈಲ್ ಹೀಗೆ ಇಟ್ಕೊಂಡ್ರೆ ನೀವೇನು ಮಾಡ್ತೀರಾ? ಆಚೆ ಈಚೆ ಮಮ್ಮಿ ಕರೆದು ಡ್ಯಾಡಿ ಕರೆದು ಸಹ ಇಲ್ಲ, ಕೆಲಸ ಸಹ ಇಲ್ಲ, ಅದರಲ್ಲೇ ಇಂಟ್ರೆಸ್ಟಿಂಗ್ ಆಗಿರ್ತೀರ. ಬೈಬಲ್ ಓದಲ್ಲ, ಪ್ರೇಯರ್ ಮಾಡಲ್ಲ, ಬೇರೆ ಯಾವುದು ಸಬ್ಜೆಕ್ಟ್ನ ಓದಲ್ಲ. ಇವತ್ತು ಎಷ್ಟೊಂದು ನೀವು ತಿಳಿಯುವಂತಹ ವಿಷಯಗಳಿದೆ, ಅದನ್ನು ನೀವು ತಿಳ್ಕೊಳ್ಳೋದಿಲ್ಲ, ಅಲ್ಲಿ ಹೋಗೋದು ಇಲ್ಲ, ಅದರಲ್ಲಿ ಅಷ್ಟು ಇನ್ವಾಲ್ವ್ ಆಗಿರ್ತೀರ. ಎಲ್ಲ ಏಜಲ್ಲೂ ಅಷ್ಟೇ, ಎಲ್ಲ ಗ್ರೂಪಲ್ಲೂ ಅಷ್ಟೇ. ನಮ್ಮ ಟೈಮಲ್ಲೂ ಕೂಡ ನಮಗೆ ಬೇರೆ ಆದ ಆಟಗಳಿದ್ವು. ಎಲ್ಲರಿಗೂ ಅವ್ರವ್ರದ್ದೇ ಜನ್ರೇಷನ್ಗೆ ಅವ್ರದ್ದೇ ಆದ ಆಟಗಳಿರುತ್ತೆ. ಆದರೆ ಎಷ್ಟು ತೊಗೋಬೇಕು, ಹೇಗೆ ಮಾಡಬೇಕು, ಅದನ್ನು ನಾವು ಯಾವಾಗಲೂ ತಿಳ್ಕೊಬೇಕು ಮಕ್ಕಳೇ. ಇವರು ಏನು ಮಾಡ್ತಿದ್ರು? ಅಣ್ಣಂದಿರು ಅಲ್ಲಿ ಆಟ ಆಡ್ತಾ ಇದ್ರು. ಅದನ್ನೆಲ್ಲ ಅವ್ರು ಮಾಡುವಂಥ ವಿಷಯಗಳನ್ನು ನೋಡಿ ತಂದೆಗೆ ಬಂದು ಏನು ಮಾಡ್ತಾ ಇದ್ದ? ಅವನು ಕಂಪ್ಲೇಂಟ್ ಮಾಡ್ತಿದ್ದ, ಚಾಡಿ ಹೇಳ್ತಿದ್ದ ಅಂತ ಅಂದ್ಕೊಳ್ತಿದ್ದೀರಾ? ಇಟ್ಸ್ ನಾಟ್ ಚಾಡಿ. ಕಂಪ್ಲೇಂಟ್ ಅಂದರೆ ಚಾಡಿ ಅಂತ ಅನಿಸುತ್ತೆ. ಹಾಗೆ ಹೇಳಿ ತಪ್ಪ ಸರಿನಾ? ಒಂದು ರೀತಿ ನೋಡಿದರೆ ತಪ್ಪಂತ ಅನಿಸುತ್ತೆ, ಇನ್ನೊಂದು ರೀತಿ ನೋಡಿದರೆ ಸರಿ ಅಂತ ಅನಿಸುತ್ತೆ. ಆದರೆ ಜೋಸೆಫ್ ಮಾಡಿದ ಸರಿಯೇ. ಯಾಕೆ ಗೊತ್ತಾ? ಅವರ ಅಣ್ಣಂದಿರು ಹಾಳಾಗಬಾರ್ದು, ಅವರು ತಪ್ಪು ದಾರಿಲಿ ಹೋಗಬಾರ್ದು, ಅವರು ಒಳ್ಳೆಯವರಾಗಿರ್ಬೇಕಂತ ಅವನಿಗೂ ಸಹ ಇಷ್ಟ. ಅವ್ರೇನಾದರೂ ಒಳ್ಳೆ ದಾರಿಗೆ ಬರೋದಕ್ಕೆ ಸಾಧ್ಯ ಅಂತ ತಂದೆಗೆ ಬಂದು ಹೇಳ್ತಿದ್ದ, ಅವ್ರು ಹೀಗೆ ಮಾಡ್ತಾರೆ ಅಂತ. ಒಂದೇ ದಿನಕ್ಕೆ ಬಂದು ಹೇಳಿಲ್ಲ, ಅವ್ನು ಪ್ರತಿದಿನ ನೋಡ್ತಿದ್ದ, ಅವ್ರು ಹೀಗೆ ಆಗಬಾರ್ದು ಅಂತ ನೆನೆಸ್ತಿದ್ದ. ಆದರೆ ಅವ್ರು ಮತ್ತೆ ಮತ್ತೆ ಅದೇ ತಪ್ಪುಗಳಲ್ಲಿರುವಾಗ ತಂದೆ ಏನಾದರೂ ಬುದ್ಧಿ ಹೇಳಿ ಅವ್ರು ಸರಿ ಆಗ್ತಾರೆ ಅಂತ ಅವನು ಇಷ್ಟಪಟ್ಟ, ಅಷ್ಟೇ. ಆದರೆ ಜೋಸೆಫ್ ಆದರೆ ಅವರೊಟ್ಟಿಗೆ ಇದ್ದರೂ ಕೂಡ ಅಂತ ಕೆಟ್ಟ ಕೆಲಸ ಮಾಡಲಿಲ್ಲ. ಯಾಕೆ ಅಂದರೆ ಅವನು ದೇವರಲ್ಲಿ ಭಯಭಕ್ತಿಯುಳ್ಳನಾಗಿ ಬೆಳೀತಾ ಇದ್ದ. ಎಷ್ಟು ವರ್ಷ? 17 ಇಯರ್ ಓಲ್ಡ್ ಬಾಯ್. ಅವನು ದೇವರೊಟ್ಟಿಗೆ ಹೆಚ್ಚಾಗಿ ಅನ್ಯೋನ್ಯತೆಯಲ್ಲಿ ಇರ್ತಿದ್ದ. ಹಾಗಾಗಿ ದೇವರು ಏನು ಮಾಡ್ತಿದ್ರು? ಅವನಿಗೆ ಪ್ರತಿದಿನ ಆತನನ್ನು ಇನ್ಸ್ಟ್ರಕ್ಟ್ ಮಾಡ್ತಿದ್ರು, ಡೈರೆಕ್ಷನ್ ಕೊಡ್ತಿದ್ರು, ಗೈಡೆನ್ಸ್ ಮಾಡ್ತಿದ್ರು. ಮಗನೇ ನೀನು ಹೀಗೆ ನಡ್ಕೋಬೇಕು, ಮಗನೇ ನೀನು ಇದೇ ದಾರಿಯಲ್ಲಿ ಹೋಗು, ಇದೇ ರೀತಿಯಲ್ಲಿ ನಡ್ಕೋಬೇಕಂತ ದೇವರು ಆತನಿಗೆ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಇವತ್ತು ಕೂಡ ನೀವು ದೇವ್ರ ವಾಯ್ಸ್ ಕೇಳ್ಕೊಂಡಿದ್ದೀರಾ? ಗಾಡ್ಸ್ ವಾಯ್ಸ್ನ. ಯಾವಾಗ ನೀವು ಪ್ರೇಯರಲ್ಲಿ ಇರ್ತೀರಾ, ಗಾಡ್ ವಿಲ್ ಗೈಡ್ ಯು. ನೀವು ಯಾವ ವಿಷಯಕ್ಕೆ ಪ್ರೇಯರಲ್ಲಿ ಹೋಗ್ತೀರಾ, ದೇವ್ರನ್ನ ಏನು ಮಾಡ್ತಾನೆ? ನಿಮಗೆ ಅಲ್ಲಿ ಡೈರೆಕ್ಷನ್ ತೋರಿಸ್ತಾರೆ. ಜೋಸೆಫ್ ಅದೇ ರೀತಿ ಮಾಡ್ತಾ ಇದ್ದಕ್ಕೆ ಅವನು ಯಾವತ್ತೂ ಕೆಟ್ಟ ಕೆಲಸ ಮಾಡಲಿಲ್ಲ, ಕೆಟ್ಟವನಾಗಿ ಜೀವಿಸ್ತಿಲ್ಲ. ಆದ್ದರಿಂದ ದೇವರು ಅವನ ಜೊತೆಗೆ ಯಾವಾಗಲೂ ಇರ್ತಾ ಇದ್ರು. ನೀವು ಬೈಬಲ್ ಓದ್ತಾ ಹೋಗ್ರಿ, ದೇವರು ಅವನೊಂದಿಗಿದ್ದನು ಅಂತ ಬರೆದಿದೆ. ಇವತ್ತು ನನ್ನೊಂದಿಗಿದ್ದಾನೆ ಅಂತ ಹೇಳಿಸ್ ಧೈರ್ಯ ಇದೆಯಾ ನಿಮಗೆ? ಎಸ್ ಮಕ್ಕಳೇ, ದೇವರು ನಮ್ಮೊಂದಿಗಿದ್ದಾರೆ ಎಂಬುದನ್ನು ಬೇರೆಯವರು ನಮ್ಮನ್ನು ನೋಡಿ ಗುರುತಿಸಿ ಹೇಳಬೇಕು. ಓಕೆ, ಇವರೊಂದಿಗೆ ದೇವರಿದ್ದಾರೆ ಎಂಬುದಾಗಿ. ಯಾಕೆಂದರೆ ನಮ್ಮ ಆ್ಯಟಿಟ್ಯೂಡ್ಸ್, ನಮ್ಮ ಆ್ಯಕ್ಷನ್ಸ್ ಏನು ತೋರಿಸುತ್ತೆ? ನಮ್ಮ ಒಳ್ಳೆತನನ ತೋರಿಸುತ್ತೆ. ಜೋಸೆಫ್ ಕೂಡ ಹಾಗಿದೆ. ಹೀಗೆ ಪ್ರೀತಿ ಮಾಡಿದಂಥ ಯಾಕೋಬ್ ಏನು ಮಾಡ್ತಾನೆ? ಅವನ ಮಗನಿಗೆ ಒಂದು ಒಳ್ಳೆಯ ಒಂದು ಕೋಟ್, ಕಲರ್ಫುಲ್ ಆಗಿರೋದು ಕೋಟ್, ನಿಲುವಂಗಿಯನ್ನು ಹೊಲಿಸಿ ಕೊಡ್ತಾನೆ. ಅವನು ಕೊಟ್ಟದ್ದನ್ನು ನೋಡಿ ಅವನ ಅಣ್ಣಂದಿರಿಗೆ ತುಂಬ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕೆಂದರೆ ಅವ್ರಿಗೆಲ್ಲ ಆ ರೀತಿ ಕೊಟ್ಟಿರೋದಿಲ್ಲ. ಅವರಿಗೆ ಸಹ ಕೋಟ್ ಇರ್ತದೆ, ಅದು ರಫ್ ಆಗಿರುವಂಥ ಕೋಟು, ಅಂದರೆ ಅನಿಮಲ್ ಸ್ಕಿನ್ನಿಂದ ಮಾಡಿದಂಥ ಶಾರ್ಟ್ ಕೋಟ್ಗಳನ್ನು ಕೊಟ್ಟಿರ್ತಾನೆ. ಹೇಗೆ ನೋಡಿ,
ಎಷ್ಟು ಚೆನ್ನಾಗಿರುವಂಥ ಕಲರ್ಫುಲ್ ಕೋಟನ್ನು ಯಾರಿಗೆ ಕೊಟ್ಟಿದ್ದಾರೆ? ಜೋಸೆಫ್ಗೆ ಹೊಲಿಸಿ ಕೊಟ್ಟಿದ್ದಾರೆ. ಇಲ್ಲಿ ಡ್ಯಾಡಿ ಜೇಕಬ್ ಅವನಿಗೆ ಕೋಟ್ ಹಾಕ್ತಾ ಇದ್ದಾರೆ. ಅವನ 10 ಜನ ಅಣ್ಣ ತಮ್ಮಂದಿರು ಇಲ್ಲಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಉದ್ದವಾದಂತಹ ಒಂದು ಕಲರ್ಫುಲ್ ಕೋಟನ್ನು ಅವನಿಗೆ ಹಾಕಲಿಕ್ಕೆ ಕೊಟ್ಟಿದ್ದಾರೆ. ಆದರೆ ಇವರಿಗೆ ಇರಲಿಲ್ಲ, ಇವರಿಗೆ ಆ ರೀತಿ ಹಾಕ್ತಿರಲಿಲ್ಲ. ಅವರಿಗೆ ಸಹ ಕೊಟ್ಟಿದ್ರು. ನಾನು ಹೇಳಿದೆಲ್ಲ ನೇಸರ್ಗಿರುವಂತಹ ಚರ್ಮದಿಂದ ಹೊಲಿದಂತಹ ಶರ್ಟ್ಗಳು, ಅಂಗಿಗಳು. ಯಾಕೆ ಅಂದರೆ ಅವ್ರು ಕುರಿಗಳನ್ನು ಕಾಯ್ಲಿಕ್ಕೆ ಹೋದಾಗ ಲಾಂಗ್ ಟೈಮ್ ಅವರು ಕುರಿಗಳೊಟ್ಟಿಗೆ ಇರ್ತಿದ್ರು. ಹಾಗೆ ಅಲ್ಲಿರುವಾಗ ಅವರು ಮಣ್ಣು ಮೇಲೆ ಕೂರಬೇಕಿತ್ತು, ರಫಾದ ಸರ್ಫೇಸ್ ಇರುವಂಥ ಕಲ್ಲುಗಳ ಮೇಲೆ ಕೂರಬೇಕಿತ್ತು. ಅದು ಅವ್ರಿಗೆ ಏನಾಗ್ತಿತ್ತು, ಅವ್ರ ಸ್ಕಿನ್ಗೆ ಹಾರ್ಮ್ ಆಗ್ತಿತ್ತು. ಅದರಿಂದ ಅವ್ರು ಸೇಫ್ ಆಗಿರೋಕ್ಕೆ ತಂದೆ ಅವ್ರಿಗೂ ಕೂಡ ಕೊಟ್ಟಂತಹ ಕೋಟ್ಗಳು ಒಳ್ಳೆಯದೇ. ಆದರೆ ಇವನು ಯಾವ ಕೆಲಸಕ್ಕೇನು ಹೋಗಿಲ್ಲ. ಆದರೆ ಪ್ರೀತಿಯಿಂದ ಅವನಿಗೆ ಒಂದು ಫೈನ್ ಕ್ಲಾತಿಂದ ಆ ರೀತಿಯಾದ ಒಂದು ಡ್ರೆಸ್ಸನ್ನು ಹೊಲಿಸಿ ಕೊಟ್ಟಿದ್ರು. ಇದು ಕೂಡ ಯಾರಿಗೆ ಹೊಟ್ಟೆ ಕಿಚ್ಚಾಯಿತು? ಅವನ ಅಣ್ಣಂದಿರಿಗೆ ಹೊಟ್ಟೆ ಕಿಚ್ಚಾಯಿತು. ತಂದೆ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಮತ್ತು ತಾವು ಮಾಡೋಂಥ ಎಲ್ಲ ಕೆಟ್ಟ ಕೆಲಸಗಳನ್ನು ಅವ್ರಿಗೆ ಹೋಗಿ ಹೇಳ್ತಾನೆ. ಇದರಿಂದ ಅವನನ್ನು ಏನು ಮಾಡಿದರು? ಜಲಸ್, ಅವನ ಮೇಲೆ ಜಲಸ್ ಇತ್ತು. ದೇ ಹೇಟೆಡ್ ಹಿಮ್, ಹಾಗೇ ಮಾಡಿದ್ರು ಅಂತ ಬೈಬಲಲ್ಲಿ ಬರ್ತಿದೆ. ಅಷ್ಟು ಅವನ ಮೇಲೆ ಅವ್ರಿಗೆ ದ್ವೇಷ ಇತ್ತು. ಅಷ್ಟೇ ಸಾಲದು ಅಂತ ನೋಡ್ತೀವಿ ಮುಂದೆ. ನಮಗೆಲ್ಲ ಗೊತ್ತು, ಜೋಸೆಫ್ ಏನು ಕನಸುಗಾರ, ಡ್ರೀಮ್ ಬಾಯ್. ಅವನಿಗೆ ಕನಸು ಬಿತ್ತು. ಒಂದಿನ ಬಂದು ಕನಸು ಹೇಳ್ತಾನೆ, ನಾನು ಎಲ್ಲ ತೆನೆಗಳನ್ನು ಕಟ್ಟಿ ಏನು ಮಾಡ್ತಾಯಿದ್ದೆ, ಭತ್ತವನ್ನು ಹೀಗೆ ತೆನೆಗಳಿಂದ ತೆಗೆಯುವಾಗ ನನ್ನ ತೆನೆ ನಿಂತ್ಕೊಳ್ತು. ಅದ್ರ ಮುಂದೆ ಇರುವಂತಹ ಉಳಿದ ತೆನೆಗಳು ಏನಾಗ್ತದಂತೆ, 11 ತೆನೆಗಳು ಅವನಿಗೆ ಅಡ್ಡ ಬಿದ್ದವು ಎಂಬುದಾಗಿ ಆ ತೆನೆಗಳಿಗೆ. ಆ ಕನಸನ್ನು ಬೆಳಗ್ಗೆ ಬಂದು ಹೇಳಿದಾಗ, ಏನು ನಿನಗೆ ನಾವೆಲ್ಲ ಅಡ್ಡ ಬೀಳ್ತೀವಿ ಅಂತ ಅಂದ್ಕೊಂಡಿದ್ಯಾ? ಅದೆಲ್ಲ ನೀನು ನೆನೆಸ್ಬೇಡ, ಕನಸು ಕಂಡ್ಕೋಬೇಡ ಅಂತ ಸಿಟ್ಟು ಮಾಡ್ತಾರೆ. ತಿರುಗಿ ಒಂದು ಕನಸು ಬೀಳುತ್ತೆ. ಏನಂದರೆ ಮೂನ್ ಆ್ಯಂಡ್ ಸ್ಟಾರ್ಸ್ ಸನ್ ಆ್ಯಂಡ್ ಮೂನ್ ಆ್ಯಂಡ್ 11 ಸ್ಟಾರ್ಸ್ ಇರುವಂಥದ್ದನ್ನು ಆತನು ನೋಡ್ತಾನೆ. ಅದೆಲ್ಲ 11 ಸ್ಟಾರ್ಸ್ ಕೂಡ ಮತ್ತು ಸನ್ ಆ್ಯಂಡ್ ಮೂನ್ ಕೂಡ ಅವನಿಗೆ ಅಡ್ಡ ಬೀಳುವಂಥದ್ದನ್ನು ಅಲ್ಲಿ ಆತನು ನೋಡ್ತಾನೆ. ತಂದೆಗೆ ಬೆಳಗ್ಗೆ ಹೇಳಿದಾಗ ತಂದೆ ಹೇಳ್ತಾರೆ, ಏನು ನಾನು, ಅಪ್ಪ, ಅಮ್ಮ ಮತ್ತು ಯಾರು ಬ್ರದರ್ಸ್ ಅಡ್ಡ ಬೀಳುವಂಥ ಕನಸನ್ನು ಕಂಡಿದೆಯಾ? ಹಾಗೆ ಆಗಲಿಕ್ಕೆ ಸಾಧ್ಯ ಅಂತ ಯಾಕೋಬ ಹೇಳ್ತಾನೆ. ಆದರೆ ಅವನ ಮನಸ್ಸಲ್ಲಿ ಅದನ್ನು ಇಟ್ಕೊಂಡ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಆತನು ತನ್ನ ಕನಸನ್ನು ಕಾಣುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ನೋಡಿ, ಕಾಣಿಸ್ತಾ ಇದೆಯಾ? ಅವನ ತೆನೆಗಳು ಹೀಗೆ ಆಯಿತು. ಆದರೆ ಹೀಗೆ ಹೊಟ್ಟೆ ಕಿಚ್ಚು ಬೆಳೆಸಿಕೊಂಡಂತಹ ಅವನ ಅಣ್ಣಂದಿರು ತಿರುಗಿ ಬಹಳ ದಿನಗಳಾದ ಮೇಲೆ ಹತ್ತಿರದಲ್ಲಿ ಒಳ್ಳೆಯದಾದ ಹಸಿರಾದ ಮೇವು ಇರೋದಿಲ್ಲ. ಅದರಿಂದ ಈಗ ಬೇರೆ ಸ್ಥಳಕ್ಕೆ ಹೋಗಬೇಕಾಗ್ತದೆ. ಅವರು ಇವಾಗ ದೊಡ್ಡವರಿದ್ದಾರೆ. ಯಾಕೊಬ್ಬ ಹೇಳ್ತಾನೆ, ನಮ್ಮ ಕುರಿಗಳನ್ನು ನೀವು ಬೇರೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು. ಯಾವ ಸ್ಥಳ ಅಂದರೆ ಅದು ಶೆಕೆಮ್ ಬೆಟ್ಟ ಅಥವಾ ಶೆಕೆಮ್ ಎಂಬ ಪ್ರದೇಶಕ್ಕೆ ಕುರಿಗಳನ್ನು ಕರ್ಕೊಂಡು ಹೊರಟು ಹೋಗ್ಬಿಡ್ತಾರೆ. ಸ್ವಲ್ಪ ದಿನಗಳಾಗ್ತದೆ. ಆಗ ಒಂದು 6 ಮಂತ್ ಆಗಿರ್ಬೋದು. ಅವರಿಂದ ಯಾವುದೂ ನ್ಯೂಸ್ ಇಲ್ಲ. ತಂದೆಗೆ ಖುಷಿ ಆಗಿಬಿಡುತ್ತಾ, ತನ್ನ ಮಕ್ಕಳು ಹೋಗಿ ಸೇಫ್ ಆಗಿದ್ದಾರಾ ಇಲ್ಲ ಅಂತ ತಿಳ್ಕೊಬೇಕಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಜೋಸೆಫ್ಗೆ ಕರೆದು ಹೇಳ್ತಾರೆ, ನೋಡು ನಿನ್ನ ಅಣ್ಣಂದಿರು ಹೋಗಿ ಎಷ್ಟೋ ಸಮಯ ಆಯಿತು, ಇನ್ನೂ ಆದರೂ ಅವ್ರು ನೀವು ಓದಿಯಲ್ಲಿ ಇನ್ನೂ ಅವ್ರು ಬರಲಿಲ್ಲ. ನೀವು ಹೋಗಿ ಅವ್ರ ಕ್ಷೇಮ ಸಮಾಚಾರ ಅಂತ ತಿಳ್ಕೊಂಡು ಬರ್ತೀಯಾ, ಎಲ್ಲಿದ್ದಾರೆ ಅಂತ ನೋಡಿ ಬರ್ತೀಯಾ? ನೀವಾಗಿದ್ದರೆ ಏನು ಹೇಳ್ತಿದ್ರಿ? ಹೋಗಿ ಡ್ಯಾಡಿ, ನಂಗೆ ಆಗೋದಿಲ್ಲ, ನಾನು ಹೇಗೆ ಹೋಗಲಿ? ರೋಡಲ್ಲಿ ಹೋಗುವಾಗ ನಂಗೆ ಯಾರಾದರೂ ಅಟ್ಯಾಕ್ ಮಾಡಿದರೆ, ಯಾವುದಾದ್ರೂ ಅನಿಮಲ್ಸ್ ಅಟ್ಯಾಕ್ ಮಾಡಿದರೆ ನಾನು ಸತ್ತು ಹೋಗ್ಬಿಡ್ತೀನಿ, ಅದರಿಂದ ನಾನು ಹೋಗೋದಿಲ್ಲ, ಆಗಲ್ಲ ಅಂತ ನಾವಾಗಿದ್ದರೆ ತಿರಸ್ಕಾರ ಮಾಡ್ತಿದ್ವಿ. ಆದರೆ ಅವನು ಹಾಗೆ ಏನೂ ಹೇಳಲ್ಲ. ಅವನೇನು ಮಾಡ್ತಾನೆ, ಎಸ್ ಡ್ಯಾಡಿ, ಐ ಆಮ್ ಹಿಯರ್, ನಾನಿಲ್ಲಿ ಇದ್ದೇನೆ ಅಂತ ಹೇಳ್ತಾನೆ. ನಾನಿದ್ದೇನೆ, ನಾನು ಹೋಗ್ತೇನೆ ಅಂತೇಳಿ. ಸರಿ, ತಂದೆ ಏನು ಮಾಡಿದ್ರೀಗ? ಒಂಟೆಗಳನ್ನು ತರಿಸಿ ಅದ್ರ ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್, ರೊಟ್ಟಿಗಳನ್ನು ಮಾಡಿ, ಫುಡ್ಡೆಲ್ಲ ರೆಡಿ ಮಾಡಿ, ಯಾಕೆಂದರೆ ಅವ್ರಿಗೆ ಊಟಕ್ಕೆ ಬೇಕಿತ್ತು, ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು, ಮತ್ತು ಜೋಸೆಫ್ಗೆ ಕೂಡ ಒಂದು ಒಂಟೆ ಮೇಲೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಈಗ? ಅವನು ಹೋಗ್ತಾ ಇದ್ದಾನೆ. ಎಲ್ಲವನ್ನು ಕಟ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಒಬ್ಬನೇ ಹೊರಡ್ತಾ ಇದ್ದಾನೆ. ಅವನಿಗೆ ಅಷ್ಟು ಧೈರ್ಯ ಇತ್ತು ಅಂತ ಅನ್ಕೋತೀರಾ? ಅವನಿಗೆ ಹೆದರಿಕೆ ಆಗಲಿಲ್ವಾ? ತಂದೆಗೆ ಏನಾಗ್ತಿದ್ದಾನೆ? ಒಬ್ಬೇ ಆಗ್ತಿದ್ದಾನೆ. ತಂದೆ ಹೇಳಿದ ಮಾತಿಗೆ ಎರಡನೇದಾಗಿ ಹೊರಡುತ್ತಾ ಇದ್ದಾನೆ. ಹಾಗಿದ್ರೆ ಅವನಿಗೆ ಎಲ್ಲಿಂದ ಬಂತು ಧೈರ್ಯ? ದೇವರು ಅವನೊಂದಿಗೆ ಇದ್ದನು. ಪ್ರತಿದಿನ ಅವನು ಆರಾಧಿಸುವಂಥ, ಸ್ತುತಿಸುವಂಥ ದೇವರು ಅವನೊಟ್ಟಿಗೆ ಇದ್ದನು. ದೇವರವನಿಗೆ ಧೈರ್ಯ ತಂದನು. ಮತ್ತು ಅವನೇ ಅಂದ್ಕೊಳ್ತಾನೆ, ನಾನು ಹೋಗ್ತೇನೆ ಆ ಸ್ಥಳಕ್ಕೆ, ಯಾಕೆಂದರೆ ದೇವರು ನನ್ನನ್ನು ಪರಾಂಬರಿಸಿ ಕಾಪಾಡ್ತಾನೆ ಎಂಬುದಾಗಿ. ಪ್ರೀತಿಯ ಮಕ್ಕಳೇ, ಹೌದು, ದೇವರು ಅವನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರು. ಗಾಡ್ ಹ್ಯಾಸ್ ಎ ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಇನ್ ಹಿಸ್ ಲೈಫ್. ಜೋಸೆಫ್ ಲೈಫಲ್ಲಿ ಇವತ್ತು ಜೋಸೆಫ್ ಲೈಫಲ್ಲಿ ಮಾತ್ರ ಅಲ್ಲ, ನಿನ್ನ ಜೀವಿತದಲ್ಲಿ ಕೂಡ ದೇವರು ಏನು ಮಾಡಿದ್ದಾರೆ?
ಒಂದು ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಇಟ್ಟಿದ್ದಾರೆ. ಆದರೆ ನಾವು ಪ್ರತಿದಿನ ಅದನ್ನು ದೇವರ ಹತ್ರ ಕೇಳುವಾಗ ದೇವರು ಅದರಲ್ಲಿ ನಮ್ಮನ್ನು ನಡೆಸ್ತಾರೆ. ಜೋಸೆಫನ ಜೀವಿತದಲ್ಲಿದ್ದಂಥ ಪ್ಲ್ಯಾನ್ ಈಗ ಫುಲ್ಫಿಲ್ ಆಗುವಂಥ ಸಮಯ. ಹೀಗೆ ಈಗ ಆತನು ತನ್ನ ಅಣ್ಣಂದಿರನ್ನು ಹುಡುಕೊಳ್ತಾ ಹೋಗ್ತಾನೆ. ಕೊನೆಗೆ ಅಲ್ಲಿ ಒಂದು ದೋತಾನು, ಬೈಬಲ್ ಓದಿ ಕಂಟಿನ್ಯೂ ಆಗಿ, ದೋತಾನ್ ಎಂಬ ಸ್ಥಳದಲ್ಲಿ ಇರ್ತಾರೆ. ಅವ್ರ ಹತ್ರ ಬರುವಾಗ ದೂರದಲ್ಲಿ ಅವನು ಇರುವಾಗ ನೋಡಿ ಅಲ್ಲಿ ಕೇಳ್ತಾನೆ, ಒಬ್ಬ ಮನುಷ್ಯ ಸಿಗ್ತಾರೆ, ಅವ್ರಿಗೆ ಕೇಳ್ತಾನೆ, ಇಲ್ಲಿ ಯಾರಾದರೂ ಕುರಿಕಾಯುವರು ಇದ್ರಾ ಅಂತೇಳಿ. ಹೌದು, ಇಲ್ಲಿದ್ದರು, ಅವರೇನೋ ದೋತಾನ್ಗೆ ಹೋಗ್ಬೇಕೆಂಬುದಾಗಿ ಮಾತನಾಡೋದನ್ನು ನಾನು ಕೇಳಿಸ್ಕೊಂಡೆ ಅಂತ ಈ ವ್ಯಕ್ತಿ ಹೇಳ್ತಾರೆ. ಹಾಗೆ ಯೋಸೆಫ್ ಏನು ಮಾಡ್ತಾರೆ, ಈಗ ತಿರುಗಿ ಆ ದೋತಾನ್ಗೆ ಹೋಗಿ ತನ್ನ ಅಣ್ಣಂದಿರನ್ನು ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಜೋಸೆಫ್ ಈಗ ದೂರದಲ್ಲಿ ಬರ್ತಾ ಇದ್ದಾನೆ ಒಂಟೆಗಳ ಮೇಲೆ. ಆತನು ಫುಡ್ಡೊಟ್ಟಿಗೆ ಬರುವಾಗ ಅಲ್ಲಿ ದೂರದಲ್ಲಿ ಬೆಟ್ಟದಲ್ಲಿದ್ದಂಥ ಅಣ್ಣ ತಮ್ಮರು ಯಾರೋ ಕಲರ್ಫುಲ್ ಆಗಿರೋಂಥ ಡ್ರೆಸ್ ಹಾಕ್ಕೊಂಡು ಬರ್ತಾ ಇದ್ದಾರೆ, ನಮ್ಮ ಕಡೆಗೆ ಬರ್ತಿದ್ದಾರೆ, ಅದು ಯಾರಾಗಿರ್ಬೋದು, ಇಂಥ ಡ್ರೆಸ್ ನಮ್ಮ ಜೋಸೆಫ್ ಹತ್ರ ಇರ್ತಾರೆ, ಅದು ಅವನೇ ಇರ್ಬೋದು ಅಂತ ಆಲೋಚನೆ ಮಾಡಿ ಈಗ ಪಿಸಿಯಾಗಿ ಮಾತಾಡ್ತಾ ಇದ್ದಾರೆ. ನೋಡಿ, ಓಕೆ ಕನಸುಗಾರ ಬರ್ತಾ ಇದ್ದಾನೆ, ಅವನೇನು ನಮಗೆ ಅಡ್ಡ ಬೀಳಬೇಕು ಅಂತ ಹೇಳ್ತಾ ಇದ್ದಲ್ಲ. ಈಗ ಈ ಅವನ ಕನಸು ಹೇಗೆ ನೆರವೇರುತ್ತೆ, ಅವನನ್ನೇ ನಾವು ಏನು ಮಾಡಿಬಿಡೋಣ, ಸಂಪೂರ್ಣವಾಗಿ ಅವನನ್ನು ಮುಗಿಸಿ ಬಿಡೋಣ ಎಂಬುದಾಗಿ 37 ಚಾಪ್ಟ್ರಲ್ಲಿ ನೀವು ಓದೋದಾದರೆ ವರ್ಸ್ 18 ಇಂದ ನೀವು ಓದ್ತಾ ಹೋಗ್ರಿ. ಅವರ ಅಣ್ಣಂದಿರು ನೋಡಿದಂಥದ್ದು ನೋಡಿ ಆಗ ರೂಬೇನ್ ಹೇಳ್ತಾನೆ, ಇವನನ್ನು ಹೇಗಾದರೂ ಮಾಡಿ ಮುಗಿಸ್ಬಿಡೋಣ ಅಂತ ಎಲ್ಲರೂ ಡಿಸ್ಕಷನ್ ಮಾಡುವಾಗ ರೂಬೇನ್ ಹೇಳ್ತಾನೆ, ಬೇಡ, ಅವನು ನಮ್ಮ ಒಡಹುಟ್ಟಿದ ತಮ್ಮನ. ರೂಬೇನ್ ಯಾರು? ಅವನ ದೊಡ್ಡ ಅಣ್ಣ. ಅವನು ನಮ್ಮೊಟ್ಟಿಗೆ ಒಡಹುಟ್ಟಿದವನಲ್ಲವೇ, ಅವನಿಗೇನು ಮಾಡಬೇಡ್ರಿ ಅಂತ ಹೇಳ್ತಾನೆ. ಒಂದು ವೇಳೆ ಅವನನ್ನು ಏನು ಮಾಡ್ಬೋದು, ನಾವು ಅವನ ಪ್ರಾಣವನ್ನು ತೆಗೆಯೋದು ಬೇಡ, ಅವನನ್ನು ಕಟ್ಟಿ ಅಲ್ಲಿ ಒಂದು ಪಿಟ್ಟಿರ್ತದೆ, ಗುಂಡಿ ಇರುತ್ತೆ, ಅದರೊಳಗೆ ಅವನನ್ನು ಹಾಕಿ ಬಿಡೋಣ ಎಂಬುದಾಗಿ ಹೇಳ್ತಾರೆ. ಸರಿ, ಜೋಸೆಫ್ ಈಗ ಹತ್ತಿರ ಬರ್ತಾ ಇದ್ದಾನೆ. ಈಗ ಬಂದು ಅಲ್ಲಿ ಏನು ಮಾಡ್ದ, ಇಳಿಯುವಾಗ ಅವನನ್ನು ನೋಡ್ತಾರೆ. ಏನು ಬಂದಿದ್ದು ಕನಸುಗಾರನೇ, ಏನು ವಿಷಯ ಎಂಬುದಾಗಿ ಕೇಳ್ತಾರೆ. ತಂದೆ ನಿಮ್ಮ ಯೋಗಕ್ಷೇಮಾಚಾರವನ್ನು ತಿಳ್ಕೊಂಡು ಬರೋಕ್ಕೆ ಹೇಳಿದ್ದಾರೆ, ನೀವು ಹಸ್ತಿದ್ದೀರಿ ಅಂತ ರೊಟ್ಟಿಗಳನ್ನು ಕಳಿಸಿದ್ದಾರೆ, ಡ್ರೈ ಫ್ರೂಟ್ಸ್ ಇದೆ, ಎಲ್ಲವೂ ಇದೆ. ಅವ್ರಿಗೆ ಹಸಿವೆ ಆಗಿರುತ್ತೆ, ನಿಜವಾಗ್ಲೂ ಮನೆ ಊಟ ಮಾಡಿದೆ ಎಷ್ಟೋ ದಿನ ಆಗಿರುತ್ತೆ. ಎಲ್ಲವನ್ನು ಕೊಡುವಾಗ ನೋಡ್ತಾರೆ, ಬಹಳ ಖುಷಿಯಾಗುತ್ತೆ. ಆದರೆ ತಿನ್ನುವುದಕ್ಕಿಂತ ಮೊದಲೇ ಅವ್ರಿಗೊಂದು ಪ್ಲ್ಯಾನ್ ಆಗುತ್ತೆ. ಎಲ್ಲರೂ ಕಣ್ಣುಗಳಲ್ಲಿ ನೋಡ್ಕೊಳ್ತಾರೆ, ಅಟ್ಯಾಕ್ ಅಂತ ಹೇಳಿ ಏನು ಮಾಡ್ತಾರೆ, ಜೋಸೆಫನನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತಾರೆ. ಅಯ್ಯೋ ಅಣ್ಣ, ಯಾಕೆ ಇಡ್ತಿದ್ದೀಯಾ, ನನ್ನನ್ನು ಬಿಡು ಅಂತ ಕೂಗ್ತಾ ಇದ್ದಾನೆ. ಈಗ ಅವನ ಕೈ ಕಾಲುಗಳನ್ನು ಕಟ್ತಾ ಇದ್ದಾರೆ. ಸುಮ್ಮನೆ ಇರ್ತಾರೆ ಯಾರಾದರೂ? ಅವನು ಬೇಡ ಅಣ್ಣ, ನನ್ನನ್ನು ಏನು ಮಾಡ್ತಿದ್ದೀರಾ, ದಯವಿಟ್ಟು ಬಿಡಿ. ಈಗ ಜೋರಾಗಿ ಕೂಗ್ತಿದ್ದಾನೆ, ಅಳ್ತಿದ್ದಾನೆ, ಅವನು ಹೆಲ್ಪ್ಲೆಸ್, ನನ್ನನ್ನು ಬಿಡು ಎಂಬುದಾಗಿ ಕೂಗ್ತಾ ಇದ್ದಾನೆ. ಆದರೆ ಅವನನ್ನು ಏನು ಮಾಡಿದ್ರು, ಅವನನ್ನು ತೆಗೆದುಕೊಂಡೋಗಿ ಮರ್ಸಿಲೆಸ್, ಕರುಣೆ ಇಲ್ಲದೆ ಅವನನ್ನು ಗುಂಡಿ ಒಳಗೆ ಹಾಕಿ ಬಿಡ್ತಾ ಇದ್ದಾರೆ. ನೋಡಿ, ಒಂದು ಗುಂಡಿಯೊಳಗೆ ಆತನನ್ನು, ಇಲ್ಲಿ ಜೋಸೆಫನನ್ನು ಹಾಕಿ ಬಿಡ್ತಾರೆ. ಹಾಕೋದಕ್ಕಿಂತ ಮೊದಲು ಏನು ಮಾಡಿದರು, ಅವನ ಆ ಚೆನ್ನಾಗಿರುವಂತಹ ನಿಲುವಂಗಿಯನ್ನು ಬಿಚ್ಕೊಳ್ತಾ ಇದ್ದಾರೆ. ಏನು ಪ್ಲ್ಯಾನ್ ಅಂದರೆ, ಅವನಿಲ್ಲಿ ಗುಂಡಿಯೊಳಗೆ ಬಿದ್ದು ಸತ್ತು ಹೋಗಲಿ, ಇಲ್ಲೇ ಇರಲಿ, ಅವನ ನಿಲುವಂಗಿಯನ್ನು, ಕಲರ್ಫುಲ್ ಡ್ರೆಸ್ಸನ್ನು ನಾವು ಏನು ಮಾಡೋಣ, ಅಪ್ಪನಿಗೆ ತೊಗೊಂಡು ಹೋಗಿ ಯಾವುದೋ ಕಾಡು ಪ್ರಾಣಿ ತಿಂತು ಅಂತ ಹೇಳಿ ಇದನ್ನು ಕುರಿ ರಕ್ತದಲ್ಲಿ ಅದ್ದಿ ತೆಗೆದುಕೊಂಡೋಗಿ ಅಪ್ಪನಿಗೆ ಕೊಡೋಣ, ಅವನಿಲ್ಲ ಅಂತ ಹೇಳೋಣ. ಇವನು ನಮ್ಮ ಮೇಲೆ ಏನು ಮಾಡ್ತಿದ್ದ, ಅಪ್ಪನ ಹತ್ರ ಚಾಡಿ ಹಿಡ್ತಾ ಇದ್ದ, ಮತ್ತು ಕನಸು ಕಂಡಿದ್ದ. ಇವನಿಗೆ ಯಾಕೆ ನಾವು ಒಬ್ಬೆ ಆಗಬೇಕು, ಇವನೇ ಇಲ್ಲ ಅಂದರೆ ಡ್ಯಾಡಿ ನಮ್ಮನ್ನು ತುಂಬ ಪ್ರೀತಿ ಮಾಡ್ಬೋದಂತ ನೆನೆಸ್ಕೊಂಡು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಅವನನ್ನು ಪಿಟ್ಟಲ್ಲಿ ಹಾಕಿ ಬಿಡ್ತಾರೆ. ಆದರೆ ಎಷ್ಟು ಅಣ್ಣಂದಿರಂತಂದರೆ ಅವನನ್ನು ಪಿಟ್ಟಲ್ಲಿ ಇಟ್ಟಿದ್ದಾರೆ, ಆದರೆ ಅವನು ಕೂಗ್ತಾ ಇದ್ದಾನೆ, ಎಷ್ಟು ಅವನು ನನ್ನನ್ನು ಬಿಡಿಸಿ, ನನ್ನನ್ನು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾನೆ. ಆದರೆ ಅವರು ಒಂಚೂರು ಕರುಣೆ ಇಲ್ಲದೆ ಅದೇ ಪಕ್ಕದಲ್ಲೇ ಕುತ್ಕೊಂಡು, ಗುಂಡಿ ಪಕ್ಕದಲ್ಲಿ ಕುತ್ಕೊಂಡು ಈಗ ಅವನ ತಂದೆ ಎಲ್ಲ ಊಟವನ್ನು ಮಾಡ್ತಾ ಇದ್ದಾರೆ. ಎಷ್ಟು ಬೇಸರ ಅಲ್ವಾ? ತಂದೆ ಕಳಿಸಿದಂತಹ ಅವನಿಗೆ ಹಸಿವೆ ಆಗಿದೆಯಾ, ನಮ್ಮ ಯೋಗಕ್ಷೇಮ ಸಮಾಚಾರಕ್ಕಾಗಿ ಇಷ್ಟು ರೋಡಲ್ಲಿ ಅವನು ನಡ್ಕೊಂಬಂದಿದ್ದಾನೆ, ಅವನು ಚಿಕ್ಕವನು, ನಮಗೋಸ್ಕರ ಬಂದಿದ್ದಾನೆ ಅನ್ನೋದು ಕೂಡ ಅವರು ಮರ್ತು ಬಿಟ್ಟಿದ್ದಾರೆ. ಇವತ್ತು ಹಾಗೆ ಅಲ್ವಾ ಮಕ್ಕಳೇ? ಇವತ್ತು ನಾವು ಅನೇಕ ಸಮಯದಲ್ಲಿ ನೋಡ್ತೇವೆ, ಕರುಣೆ ಅನ್ನೋದು ಮರ್ತು ಹೋಗಿರುವಂಥದ್ದನ್ನು ನೋಡ್ತೇವೆ. ನಾವು ಇನ್ನೊಬ್ಬರಿಗೆ ಕರುಣೆ ತೋರಿಸ್ಬೇಕು, ನಮ್ಮ ಜೊತೆಗಿದ್ದವರಿಗೆ, ಒಡ ಹುಟ್ಟಿದವರಿಗೆ ಕರುಣೆ ತೋರಿಸ್ಬೇಕು, ಇಲ್ಲದನ್ನು ಕೊಡಬೇಕು. ನಾವು ಒಂದೇ ಸಾರಿ ಸೆಲ್ಫಿಶ್ ಆಗಿಬಿಡ್ತೇವೆ, ಇದು ನನಗೆ. ವರ್ಸ್ 28 ನೋಡಿ, ಅಷ್ಟರಲ್ಲಿ ಮಿದ್ಯಾನ್ಯರದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೆಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯಿಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು ಎಂಬುದಾಗಿ ಬರ್ತಿದೆ. ಯಾರಂತೆ? ಸ್ಪೈಸಸ್ ಮರ್ಚೆಂಟ್ಸ್, ಇಸ್ಮಾಯಿಲಿಟಿಸ್. ಅವ್ರು ಏನು ಮಾಡ್ತಿದ್ರು, ಆ ರೋಡಿಂದ ಈಜಿಪ್ಟ್ಗೆ, ಐಗುಪ್ತ ದೇಶಕ್ಕೆ ಅವ್ರು ಹೋಗ್ತಾ ಇದ್ರು. ಅವರನ್ನು ನೋಡುವಾಗ ಅವರು ಇದೇ ರೋಡಲ್ಲಿ ಹೋಗ್ತಾ ಇದ್ರು. ಅವ್ರ ಹತ್ತಿರಕ್ಕೆ ಬರುವಾಗ ಅವರು ನಿಲ್ಲಿಸ್ತಾರೆ. ಆಗ ಇವ್ರೇನು ಮಾಡ್ತಾರೆ ಅಂದರೆ, ಇವನನ್ನು ಅವನಿಗೆ ಮಾರುವುದಕ್ಕಾಗಿ ಯೋಚನೆ ಮಾಡ್ತಾರೆ. ಯಾಕೆಂದರೆ ಆ ದಿನದಲ್ಲಿ ಸ್ಲೇವ್ಸ್
ಅಂದರೆ ಗುಲಾಮರಾಗುವಂಥದ್ದು ಅಥವಾ ಆಳುಗಳಾಗಿ ಅವ್ರಿಗೆ ಸರ್ವೆಂಟ್ಸ್ ಆಗಿರುವಂಥವ್ರನ್ನ ಅವ್ರು ಕೊಂಡುಕೊಳ್ತಾ ಇದ್ರು. ನೋಡ್ತಾರೆ ಜೋಸೆಫ್ ತುಂಬ ಏನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ ಬಹಳ, ಮತ್ತು ಅವನು ಬಹಳ ಆರೋಗ್ಯವಾಗಿದ್ದಾನೆ, ಸ್ಟ್ರೆಂತ್ ಆಗಿದ್ದಾನೆ. ಅವನನ್ನು ನೋಡಿದಂತೆ, ಯಾಕಂದರೆ ಅವನೊಬ್ಬ ಯವನಸ್ಥ ಮಗನಾಗಿದ್ದ, ಆದ್ದರಿಂದ ಅವನನ್ನು ನೋಡಿದಂಥ ಅವರಿಗೆ ಕೂಡ ಆಸೆ ಆಗ್ತದೆ, ಇವನನ್ನು ತೆಗೆದುಕೊಂಡು ಹೋಗಿ ನಾವು ಬೇರೆಯವರಿಗೆ ಸಹ ಮಾರ್ಬೋದು ಈಜಿಪ್ಟಲ್ಲಿ ಎಂಬುದಾಗಿ ಆಲೋಚನೆ ಮಾಡ್ಕೊಳ್ತಾರೆ. ಆದ್ದರಿಂದ ಅವನಿಗೆ ಎಷ್ಟು 20 ಕಾಯಿನ್ಸ್ಗೆ ಅವನನ್ನು ಮಾರ್ತಾರೆ ಇವರು. ಅವರು ಅವನನ್ನು ತಗೊಳ್ತಾರೆ. ಎಷ್ಟು ಚೂರು ಕರುಣೆ ಇಲ್ಲದೆ ಏನು ಮಾಡ್ತಿದ್ದಾರೆ, ತಮ್ಮನನ್ನು ಮಾರ್ತಾ ಇದ್ದಾರೆ. ಹೀಗೆ ಅವರು ಅವನನ್ನು ಕರೆದುಕೊಂಡು ಹೊರಟೋಗ್ಬಿಡ್ತಾರೆ. ಆಮೇಲೆ ಅಲ್ಲಿ ರೂಬೇನ್ ಬಂದು ನೋಡ್ತಾನೆ. ರೂಬೇನ್ ಏನು ಪ್ಲಾನ್ ಅಂದರೆ, ಆ ಗುಂಡಿಯೊಳಗೆ ಹಾಕಿರ್ರಿ ಅವನನ್ನು ಕಟ್ಟಿ ಅಂತ. ಆದರೆ ಹಿಂತಿರುಗಿ ಯಾರು ಇಲ್ಲದಾಗ ಬಂದು ಗುಂಡಿಯೊಳಗಿಂದ ಅವನನ್ನು ಆ ಪಿಟ್ಟಿಂದ ತೆಗೆದು ಅವನನ್ನು ಕಾಪಾಡಬೇಕು ಅನ್ನೋದು ರೂಬೇನ್ದು ಐಡಿಯಾ ಇತ್ತು. ಆದರೆ ಇಲ್ಲೇನು ಮಾಡಿದ್ರು, ಉಳಿದವರು ಆತನನ್ನು ಕೊಟ್ಟು ಬಿಡ್ತಾ ಇದ್ದಾರೆ. ಹೀಗೆ ಅವರು ಈಜಿಪ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅವನನ್ನು ಅಲ್ಲಿ ಏನು ಮಾಡಿದರು, ಫರೋಹ, ಅಲ್ಲಿರುವಂಥ ಫರೋಹ ಎಂಬ ಅಧಿಕಾರಿಗೆ ಅವನನ್ನು ಗುಲಾಮನನ್ನಾಗಿ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಮಕ್ಕಳೇ, ನೀವು 50 ಚಾಪ್ಟರ್ವರೆಗೂ ಸ್ಟೋರಿನ ಓದ್ರಿ. ನಾನು ಯಾಕೆ ಈ ಕಥೆನ ಹೇಳ್ತಾ ಇದ್ದೀನಿ ಅಂದರೆ, ದೇವರು ಯೋಸೆಫನೊಂದಿಗೆ ಇದ್ದರು. ಯೋಸೆಫನ ಜೀವಿತದಲ್ಲಿ ಒಂದು ಪ್ಲಾನ್ ಆ್ಯಂಡ್ ಪರ್ಪಸ್ ಇತ್ತು. ಅವನ ಅಣ್ಣಂದಿರು ಅವನಿಗೆ ಕೇಡ್ ಮಾಡಬೇಕಂತಲೇ ಬಯಸಿದರು, ಆದರೆ ಅವನನ್ನು ಕೊಲ್ಲಬೇಕಂತ ಯೋಚನೆ ಮಾಡಿದರು. ಆದರೆ ಒಬ್ಬ ಅಣ್ಣನಿಂದ ದೇವರು ಆತನನ್ನು ಕಾಪಾಡಿದರು. ಆದರೆ ಪಿಟ್ಟಲ್ಲಿ ಇದ್ದಾಗ ಅವನನ್ನು ಈಗ ಯಾರಿಗೆ, ಸ್ಪೈಸಸ್ ಮರ್ಚೆಂಟ್ಗೆ ಮಾರಿದ್ರು, ಅವನಿಗೆ ಈಜಿಪ್ಟ್ಗೆ ತೊಗೊಂಡು ಹೋಗ್ತಿದ್ದಾರೆ. ಆದರೆ ದೇವರು ಹೇಗೆ ಅವನ ಜೊತೆಗೆ ನಡೆಸ್ತಾ ಹೋಗ್ತಿದ್ದಾರೆ, ಮತ್ತು ಅಲ್ಲಿ ಏನು ದೇವರು ಕಾರ್ಯ ಮಾಡ್ತಾರೆ ಅಂತ ನೋಡ್ಬೋದು. ಮುಂದೆ ಅವನು ಅಲ್ಲಿ ಒಂದು ದೊಡ್ಡ ಸ್ಟೋರಿ ಇದು. ಆದರೆ ದೇವರು ಯೋಸೆಫನೊಟ್ಟಿಗೆ ಇದ್ದಿದ್ದರಿಂದ ಎಲ್ಲ ವಿಷಯಗಳಲ್ಲಿ ಯೋಸೆಫನನ್ನು ಕಾಪಾಡುತ್ತಾ ಬಂದರು. ಅಲ್ಲಿ ಅವನ ಮನೆಯನ್ನು ಅಭಿವೃದ್ಧಿ ಮಾಡಿದರು. ಯಾವುದು, ಫರೋಹನ ಮನೆಯನ್ನು ಕೂಡ ಅಲ್ಲಿ ಅಭಿವೃದ್ಧಿಪಡಿಸಿದರು. ಯಾಕೆಂದರೆ ದೇವರು ಅವನ ಸಂಗಡ ಇದ್ದನು ಎಂಬುದಾಗಿ ಅಲ್ಲಿ ವಚನದಲ್ಲಿ ಬರೆಯಲ್ಪಟ್ಟಿದೆ. ಒಂದು ನಿಮಿಷ ನೋಡಿ, ಚಾಪ್ಟರ್ 39ಗೆ ನೀವು ಹೋಗೋದಾದರೆ, ಯೆಹೋವನು 39 ವರ್ಸ್ 2ನಲ್ಲಿ ಬರೆದಿದೆ, ಯೆಹೋವನು ಯೋಸೆಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೆಫನ ಸಂಗಡ ಇದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನನ್ನಾಗಿ ನೇಮಿಸಿಕೊಂಡನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯವನ್ನು ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಅವನು ಯೋಸೆಫನನ್ನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನನ್ನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಯಾರ ದೆಸೆಯಿಂದ? ಯೋಸೇಫನ ನಿಮಿತ್ತವಾಗಿ ಯೆಹೋವನು ಅವನ ಮನೆಯನ್ನು ಅಭಿವೃದ್ಧಿಗೆ ತಂದನು ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರು ಅವನ ಸಂಗಡ ಇದ್ದಿದ್ದರಿಂದ ಅವನು ಹೋದ ಮನೆಯನ್ನು ಕೂಡ ದೇವರು ಅಭಿವೃದ್ಧಿಪಡಿಸಿದರು. ನೋಡಿದ್ರ, ಒಂದು ವೇಳೆ ಜೋಸೆಫ್ ಅವ್ರ ಮನೆಯಲ್ಲಿ ಅವ್ರ ಅಣ್ಣ ತಮ್ಮಂದಿರೊಟ್ಟಿಗಿದ್ರೆ ಅವರನ್ನು ಅಭಿವೃದ್ಧಿಪಡಿಸ್ತಾ ಇದ್ರು. ಆದರೆ ಅಂತಹದನ್ನು ಅವರು ಕಳ್ಕೊಳ್ತಾರೆ. ಇವತ್ತು ನೀವು ನಿಮ್ಮ ಮನೆಗೆ ಆಶೀರ್ವಾದ ಮಕ್ಕಳೇ, ತಂದೆ ತಾಯಿ ನಿಮ್ಮನ್ನು ಪ್ರೀತಿಯಿಂದ ಬೆಳೆಸುವಾಗ, ನೀವು ತಂದೆ ತಾಯಿಗೆ ವಿಧೇಯರಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವಾಗ ನೀವು ಕೂಡ ನಿಮ್ಮ ಮನೆಗೆ ಆಶೀರ್ವಾದ ಆಗ್ತೀರಾ. ತಂದೆ ತಾಯಿ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ನೀವು ಅವರಿಗೆ ಆಶೀರ್ವಾದವಾಗುವಾಗ ಅವರು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ದೇವರಿಗೆ ಸ್ತೋತ್ರ ಸಲ್ಲಿಸುವಾಗ ದೇವರು ನಿಮ್ಮನ್ನೇ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಪಡಿಸ್ತಾರೆ. ಹೀಗೆ ಯೋಸೆಫ್ ಐಗುಪ್ತಕ್ಕೆ ಬರ್ತಾನೆ. ಅಲ್ಲಿ ಬರಗಾಲ ಬರ್ತದೆ, ಆಹಾರದ ಕೊರತೆ ಉಂಟಾಗುತ್ತೆ. ಆ ಎಲ್ಲ ಕಡೆ ಬರಗಾಲ ಬರೋದ್ರಿಂದ ಇವರು ಕೂಡ ಅಣ್ಣಂದಿರು ಬರಗಾಲದ ಸಮಯದಲ್ಲಿ ಆಹಾರಕ್ಕಾಗಿ ಎಲ್ಲರೂ ಈಜಿಪ್ಟ್ಗೆ ಅಥವಾ ಐಗುಪ್ತ ದೇಶಕ್ಕೆ ಆಹಾರಕ್ಕಾಗಿ ಬರ್ತಾರೆ. ಇವರು ಕೂಡ ಅಲ್ಲಿಗೆ ಬರ್ತಾರೆ, ಯೋಸೆಫನನ್ನು ನೋಡ್ತಾರೆ. ಆದರೆ ಯೋಸೆಫ ಈಗ 30 ವರ್ಷದವನಾಗಿದ್ದನು ಎಂಬುದಾಗಿ ನಾವು ಮುಂದೆ ಚಾಪ್ಟರ್ 40 ಎಲ್ಲ ಓದುವಾಗ ನಿಮಗೆ ಗೊತ್ತಾಗ್ತದೆ. ಅವನನ್ನು ಅವರು ಗುರುತಿಡಿಲ್ಲ. ಅವನು ಈಗ ಚೆನ್ನಾಗಿ ಬೆಳೆದು ದೊಡ್ಡವನಾಗಿದ್ದಾನೆ. ಇವನು ನಮ್ಮ ತಮ್ಮ ಜೋಸೆಫ್ ಅಂತ ಗುರುತಿಡಿದಿಲ್ಲ, ಆಹಾರಕ್ಕಾಗಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಕೊನೆಗೆ ಜೋಸೆಫ್ ಅವರನ್ನು ನೋಡ್ತಾನೆ, ಒಳಗೆ ಹೋಗಿ ಅವರನ್ನು ಕಂಡು ಅಣ್ಣಂದಿರನ್ನು ನೋಡಿ ಅಳ್ತಾನೆ. ಹೀಗೆ ಮುಂದೆ ನಾವು ನೋಡುವಾಗ ಯಾಕೋಬನನ್ನು, ಬೆಂಜಮಿನನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಆಹಾರಕ್ಕಾಗಿ ಅಲ್ಲಿ ಬರುವಾಗ ನೀವು ಓದ್ತಾ ಹೋಗೋದಾದರೆ ಆ ಅಣ್ಣ ತಮ್ಮಂದಿರು ಹೇಳ್ತಾರೆ, ನಾವು ನಿನಗೆ ಗುಲಾಮರಾಗಿರಬೇಕು ಎಂಬುದಾಗಿ ಹೇಳ್ತಾರೆ. ಅವನು ಹೇಳಿದಂಥ, ಅವನು ಕಂಡಂಥ ಕನಸು ಏನಾಯಿತು, ಅಲ್ಲಿ ನೆರವೇರುವಂತೆ ಆಯಿತು. ಇದೆಲ್ಲ ಹೇಗಾಯಿತು? ದೇವರು ಅವನೊಟ್ಟಿಗೆ ಇದ್ದಿದ್ದರಿಂದ. ಇದು ದೇವರ ಪ್ಲಾನ್ ಆಗಿತ್ತು. ಯೋಸೆಫನನ್ನು ಏನಾಗಬೇಕಂತ ಹೇಳಿ ಎಲ್ಲರಿಗೆ ಅಧಿಕಾರಿಯಾಗಿ ನಡೆಸಬೇಕೆಂಬುದಾಗಿ ದೇವರ ಯೋಚನೆ ಆಗಿತ್ತು. ನೀವು ಇವತ್ತು ಸ್ಟಡಿ ಮಾಡ್ತಿದ್ದೀರಾ, ನೀವು ಒಂದು ವೇಳೆ ಕಾನ್ಸಂಟ್ರೇಷನ್ ಮಾಡಿಲ್ಲ ಸ್ಟಡಿ ಕಡೆಗೆ, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಒಳ್ಳೊಳ್ಳೆ ಕೆಲಸದಲ್ಲಿ ಇಡಬೇಕಂತ ಎಷ್ಟೋ ಆಸೆ ಪಟ್ಕೊಂಡಿರ್ತಾರೆ. ನೀವು ಬರೀ ಆಟ ಆಡಿಕೊಂಡು ಈ ಸಮಯದಲ್ಲಿ ಸರಿಯಾಗಿ ಸ್ಟಡಿ ಮಾಡಿದೆ, ಸ್ಪೆಷಲಿ ಇವಾಗ 10th and PUC ಚಿಲ್ಡ್ರನ್ ಓದಿ ಸಾಕಾಗಿದೆ ಅಂತ ನೀವು ಅನ್ಕೋಬಹುದು. ಪ್ರೇಯರ್ಫುಲಿ ಪ್ರತಿಯೊಂದು ಸಬ್ಜೆಕ್ಟ್ ಕಲಿಯುವಾಗ ನೀವು
ಪ್ರೇಯರ್ ಮಾಡಿ ಆ ಸಬ್ಜೆಕ್ಟನ್ನು ಓದುವುದರ ದೇವರೇ ಇದನ್ನು ನನಗೆ ನೆನಪಿನಲ್ಲಿಟ್ಟುಕೊಳ್ಳುವಂಥ ಶಕ್ತಿ ಕೊಡಿ, ಈ ಸಬ್ಜೆಕ್ಟನ್ನು ಪ್ರೀತಿ ಮಾಡುವಂತೆ ನನಗೆ ಸಹಾಯ ಮಾಡುವಂತೆ ನೀವು ಕೇಳ್ಕೊಳ್ಳಿ ಮಕ್ಕಳೇ. ನೀವು ಆನ್ಸರ್ ಬರೀಬೇಕಂತ ನೀವು ಓದಬಾರ್ದು, ನಿಮಗೆ ಆ ಸಬ್ಜೆಕ್ಟ್ ಏನಾಗಬೇಕು, ಇಷ್ಟ ಆಗಬೇಕು. ನೀವು ಪ್ರೀತಿ ಪಟ್ಟು ಓದುವಾಗ ಅದು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ, ಆಗ ನೀವು ಬರೆಯುವಾಗ ನಿಮಗೆ ಅದು ನೆನಪಿಗೆ ಬರ್ತದೆ. ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ಮತ್ತು ನೀವು ತಂದೆ ತಾಯಿಗೆ ಹೇಳಿಗೆ ಹಾಗೆ ಕೇಳಿ ವಿಧೇಯರಾಗಿ ನಿಮ್ಮ ಮನೆಯಲ್ಲಿರುವ ನಿಮ್ಮ ತಮ್ಮ ತಂಗಿ ಎಲ್ಲರನ್ನ ನೀವು ಪ್ರೀತಿ ಮಾಡೋದಾದರೆ ಯೋಸೆಫನಿಗೆ ಕೊಟ್ಟಂಥ ಜೀವಿತವನ್ನು ದೇವರು ನಿಮ್ಮ ಜೀವಿತದಲ್ಲಿ ಕೊಡ್ತಾರೆ. ಹೌದು ಮಕ್ಕಳೇ, ನಾವು ಬೇಡವಾದ ಸಂಗತಿಗಳನ್ನು ಬಿಡಬೇಕು. ಯೋಸೆಫನಲ್ಲಿ ಏನು ಗುಣ ಇತ್ತು? ಅಣ್ಣ ತಮ್ಮಂದಿರೊಟ್ಟಿಗಿದ್ರು, ಫ್ರೆಂಡ್ಸ್ ಒಟ್ಟಿಗೆ ಕುರಿ ಕಾಯಕ್ಕೆ ಹೋದರು. ಅವನು ಎಲ್ಲರ ಜೊತೆಗೆ ಸಪ್ರೇಟ್ ಆಗಿದ್ದ, ಯಾಕೆಂದರೆ ಅವನು ಒಳ್ಳೆಯದನ್ನೇ ಕಲಿತಾ ಬರ್ತಿದ್ದ. ದೇವರಲ್ಲಿ ಇದ್ದಿದ್ದರಿಂದ ದೇವರವನನ್ನು ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ರು. ಕೊನೆಯದಾಗಿ ನಾನು ಒಂದೇ ವಚನ ಓದಿ ಮುಗಿಸ್ತೇನೆ. 50ನೇ ಅಧ್ಯಾಯಕ್ಕೆ ಬರುವಾಗ ನೀವು ನೋಡ್ರಿ, ವರ್ಸ್ 17 ಹೋದಾಗ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ. ಚಾಪ್ಟರ್ 50 ವರ್ಸ್ 17. ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆಂದು ಹೇಳಿ ಕಳಿಸಿದರು. ಯೋಸೆಫನು ಈ ಮಾತುಗಳನ್ನು ಕೇಳಿ ಕಣ್ಣೀರು ಸುರಿಸಿದನು. ಓಹೋ, ನನ್ನ ಕನಸು ನೆರವೇರ್ತು, ಈಗ ಕ್ಷಮೆ ಕೇಳಿ ಹೇಳಿ ಕಳಿಸಿದಾರಾ ಅಂತ ಅವನು ನಕ್ನ, ಸಂತೋಷಪಟ್ಟನ? ಖಂಡಿತ ಇಲ್ಲ. ಅವರು ಕೇಳಿದ ಕ್ಷಮೆಗಾಗಿ, ಸಾರಿ ಕೇಳಿದ್ದಕ್ಕೆ ಅವನು ಅಳ್ತಾ ಇದ್ದಾನೆ, ನನ್ನ ಅಣ್ಣಂದಿರಿಗೆ ಈ ರೀತಿ ಸ್ಥಿತಿ ಬಂತಲ್ಲ ಅಂತ. ಆಮೇಲೆ ಏನು ಮಾಡಿದರೆ, ಇದಲ್ಲದೆ ಅಣ್ಣಂದಿರು ತಾವೇ ಬಂದು ಅವನ ಮುಂದೆ ಅಡ್ಡ ಬಿದ್ದು, ಈಗೋ ನಾವು ನಿನಗೆ ಗುಲಾಮರು ಅಂದರು. ನೋಡಿದ್ರೆ ಕನಸು ಹೇಗೆ ನೆರವೇರ್ತಂತ. ಇದು ಯಾರು ಮಾಡಿದ್ದು? ದೇವರು ಯೋಸೆಫನ ಜೀವಿತದಲ್ಲಿದ್ದು ಮಾಡಿದ್ದು. ಆದರೆ ಯೋಸೆಫನ ಏನು ಹೇಳ್ತಾನೆ? ಯೋಸೆಫನಿಗೆ ಅವತ್ತು ಒಳ್ಳೆ ಗುಣ ಇತ್ತು, ಇವಾಗಲೂ ಅದೇ ಒಳ್ಳೆ ಗುಣ ಇದೆ. ಯೋಸೆಫನವರಿಗೆ ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡು ಮಾಡಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹೌದು, ಅಣ್ಣಂದಿರು ಏನು ಮಾಡಿದರು? ಕೇಡು ಆಗಬೇಕೆಂದು ಬಯಸಿದ್ರು, ಆದರೆ ದೇವರು ಅವನಿಗೆ ಮೇಲಾಗಬೇಕೆಂದು ಸಂಕಲ್ಪಿಸಿದರು. ಮಕ್ಕಳು, ಇವತ್ತು ನಿಮ್ಮ ಬಗ್ಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ನೇಬರ್ಸ್ ಇರ್ಬೋದು, ಅಥವಾ ನೀವು ಯಾರ ಜೊತೆಗೆ ಇರ್ತಿರೋರು ನಿಮ್ಮ ಮನೆ ಮೇಲೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡ್ಬೋದು. ಆದರೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ನಮಗೆ ವಿರುದ್ಧವಾಗಿರೋರು, ನಮಗೆ ಕೇಡು ಮಾಡಬೇಕಂತ ಇರೋರು ಮುಂದೆ ದೇವರೇನು ಮಾಡ್ತಾರೆ? ನಮ್ಮ ತಲೆ ಎತ್ತಿ ತಿರುಗುವಂತೆ ಮಾಡ್ತಾರೆ. ಕೆಲವರು ಕೇಡನ್ನೇ ಮಾಡಿ ತಲೆ ಎತ್ತಿ ತಿರುಗ್ತಾರೆ. ಆ ರೀತಿಯಾಗಿ ಅಲ್ಲ, ನಮ್ಮನ್ನು ನೋಡುವವರು ಹೇಳ್ತಾರೆ ದೇವರು ಇವರ ಸಂಗಡ ಇದ್ದಾರೆ ಎಂಬುದಾಗಿ. ಯಾಕೆಂದರೆ ನಾವು ಪ್ರತಿಯೊಂದು ಅಧ್ಯಾಯದಲ್ಲಿ ನೋಡುವಾಗ ಯೆಹೋವನು ಯೋಸೆಫನ ಸಂಗಡವಿದ್ದರಿಂದ ಅಂತ ಬರೆಯಲ್ಪಟ್ಟಿದೆ. ಹೌದು, ಯೋಸೆಫನ ಜೀವಿತ ನಿಮ್ದಾಗಬೇಕಲ್ಲ. ನೀವೆಲ್ಲ ಟೀನ್ಸ್ ಇವಾಗ 16, 17, 18, 19 ಇದ್ದೀರಾ. ಯೋಸೆಫನ ಸ್ಟೋರಿ ಓದ್ರಿ, ನೀವು ದೇವರನ್ನು ಬೇಡ್ಕೊಳ್ಬೇಕು. ಯೋಸೆಫನನ್ನು ಆಶೀರ್ವಿಸಿದ ದೇವರೇ, ಯೋಸೆಫನಿಗೆ ಒಂದು ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಇಟ್ಟಂತ ದೇವರೇ, ನನ್ನ ಜೀವಿತದ ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಏನಂತ ನನಗೆ ತೋರಿಸಿಕೊಡಿ. ಯೋಸೆಫನಂತೆ ನನ್ನನ್ನು ಆಶೀರ್ವಿಸಿ, ನಾನು ಕೂಡ ಯೋಸೆಫನಂತೆ ನಿಮ್ಮಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಿ, ನನ್ನ ಜೀವಿತಕ್ಕೆ ನೀವು ಕೊಟ್ಟ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಡೆಸಿ, ನನ್ನ ಫ್ಯಾಮಿಲಿಗೆ ಮತ್ತು ನಿಮಗೆ ನಾನು ಫಿಟ್ನೆಸ್ ಆಗಿ ಜೀವಿಸುವಂತೆ ಕಲಿಸಿ ಎಂಬುದಾಗಿ ಪ್ರಾರ್ಥಿಸೋದಾದರೆ ಖಂಡಿತ ದೇವರು ನಿಮ್ಮನ್ನು ನಡೆಸ್ತಾನೆ. ಹೌದಾ ಮಕ್ಕಳೇ? ಇವತ್ತು ಡಿಸಿಷನ್ ತಗೊಳ್ತೀರಾ? ನಾವೊಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚೋಣ. ಜೀವಸ್ವರೂಪನಾದ ಯೇಸು ಸ್ವಾಮಿ, ಯೋಸೆಫನ ಜೀವಿತದಲ್ಲಿ ಕಾರ್ಯ ಮಾಡಿದಂಥ ದೇವರೇ, ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ನೀನು ಒಂದು ಉದ್ದೇಶವನ್ನು ಇಟ್ಟಿದ್ದಿ. ಈಗ ನಮ್ಮ ಟೀನ್ಸ್ ಮಕ್ಕಳು ಯೋಸೆಫನ ಸ್ಟೋರಿ ಮೂಲಕ ಒಂದು ಡಿಸಿಷನ್ ತೆಗೆದುಕೊಳ್ಳುವಾಗ ದೇವರೇ, ನೀವು ಇಟ್ಟಂತಹ ಒಂದು ಪ್ಲ್ಯಾನ್ ಆ್ಯಂಡ್ ಪರ್ಪಸ್ ಅವರ ಜೀವಿತದಲ್ಲಿ ಫುಲ್ಫಿಲ್ ಆಗುವಂತೆ ಮಾಡಿ, ಅವರು ಹೌದು ದೇವರು ನನ್ನನ್ನು ಆಶೀರ್ವದಿಸಿದನು, ನನ್ನ ಸಂಗಡ ಇದ್ದನು ಎಂಬುದಾಗಿ ನಿಮಗೆ ಸಾಕ್ಷಿ ಕೊಡಲಿಕ್ಕಾಗುವಂತೆ ಅವರನ್ನು ಆಶೀರ್ವದಿಸಬೇಕೆಂದು ಪ್ರೀತಿಯಿಂದ ನಿಮ್ಮನ್ನು ಪ್ರಾರ್ಥಿಸಿ ಬೇಡುತ್ತೇವೆ. ಆಮೇನ್. ಓಕೆ ಚಿಲ್ಡ್ರನ್, ನೀವು ಬೈಬಲ್ ಓದಿ. ಓಕೆ, ದೇವರ ಚಿತ್ತ ಇದ್ದರೆ ಇದನ್ನು ಮತ್ತೆ ನಾನು ಮುಂದುವರಿಸ್ತೇನೆ. ಬರುವ ವಾರದಲ್ಲಿ ನೀವು ಮತ್ತೊಂದು ಹೊಸ ಸ್ಟೋರಿನ ಕೇಳಲಿಕ್ಕೆ ಸಿದ್ಧರಾಗಿ. ಓಕೆ ಮಕ್ಕಳೇ, ಹೇಗಿತ್ತು ಪ್ರೋಗ್ರಾಮ್? ಕಿಡ್ಸ್ಗೆ ಸ್ಪೆಷಲಿ. ಮಮ್ಮಿ, ವೈ ಕಾಂಟ್ ಐ ವಾಚ್ ದಟ್ ಟಿವಿ ಶೋ? ನೋಡಿದ್ರಲ್ವಾ? ವಿಚ್ ಆರ್ ದ ಗುಡ್, ವಿಚ್ ಆರ್ ದ ಬ್ಯಾಡ್ ಅಲ್ವಾ? ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರ್ದು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಟಿವಿ ನೋಡಬೇಕು, ಆದರೆ ಹೇಗೆಲ್ಲ ನೋಡಬೇಕು, ಯಾಕೆ ನೋಡಬಾರ್ದು ಅಕ್ಕ ನಿಮಗೆ ಸ್ಟೋರಿ ಮೂಲಕ ಹೇಳಿದ್ದಾರೆ ಅಲ್ವಾ? ಹೌದು ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ಇವತ್ತೊಂದು ಡಿಸಿಷನ್ ತೆಗೆದುಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಯಾಕೆ? ದೇವರು ನಿಮ್ಮನ್ನು ನೋಡ್ತಾ ಇದ್ದಾರೆ, ದೇವರು ನಿಮಗೆ ಆಶೀರ್ವಾದ ಕೊಡ್ತಾರೆ ಅಲ್ವಾ? ನಾವು ಯಾವಾಗಲೂ ಗುಡ್ ಥಿಂಗನ್ನು ಆರಿಸ್ಕೊಳ್ತೀವಿ, ಬ್ಯಾಡ್ ಥಿಂಗ್ ಏನಾಗಬೇಕು ನಮ್ಮಿಂದ ದೂರ ಆಗ್ತಾ ಹೋಗಬೇಕು.
ಯಾವಾಗ ಆ ಡಿಸಿಷನ್ ತಗೊಳ್ತೀವಿ, ನಮ್ಗೆ ಯಾರು ಹತ್ರ ಆಗ್ತಾರೆ? ದೇವರು ನಮ್ಮ ಹತ್ತಿರ ಬರ್ತಾರೆ, ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ತಾರೆ. ಹಾಗೆ ಟೀನ್ಸ್ ಮಕ್ಕಳು, ಇವತ್ತು ಕೇಳಿ ಸ್ಟೋರಿ, ಜೋಸೆಫ್ ಸ್ಟೋರಿ ನೀವು ಅನೇಕ ಸಮಯದಲ್ಲಿ ಕೇಳಿರ್ಬೋದು. ಆದರೆ ಒಂದೊಂದು ಸಾರಿ ಕೂಡ ದೇವರು ನಮ್ಮೊಟ್ಟಿಗೆ ಡಿಫ್ರೆಂಟ್ ಆಗಿ ಮಾತಾಡ್ತಾರೆ. ಇದು ಬಾಯ್ಸ್ಗೆ ಮಾತ್ರ ಅಲ್ಲ, ಗರ್ಲ್ಸ್ಗೆ ಸಹ ಇವತ್ತು ಕೇಳಿದಂಥ ಸ್ಟೋರಿ. ಮಕ್ಕಳೇ, ನಿಮಗೆ ಅನೇಕ ಸಮಯದಲ್ಲಿ ಅನೇಕ ಪ್ರಾಬ್ಲಮ್ಗಳು, ಇಶ್ಯೂಸ್ಗಳಲ್ಲಿ ನೀವು ಸಿಕ್ಕಿ ಹಾಕ್ಕೊಳ್ತೀರಾ ಅಲ್ವಾ? ಅದರಿಂದ ಹೊರಗೆ ಬರೋದಕ್ಕೆ ಆಗಲ್ಲ. ಆದರೆ ದೇವರು ನಮ್ಮೊಟ್ಟಿಗಿರುವುದಾದರೆ ನಾವು ಯಾವುದನ್ನು ಕೂಡ ಎದುರಿಸಬಹುದು. ಜೋಸೆಫ್ ಅಲ್ವಾ, ದೇವರನ್ನು ಹೇಗೆ ಹಾಕ್ಕೊಂಡಿದ್ದ, ದೇವರು ಹೇಗೆ ಅವನನ್ನು ನಡೆಸಿದ ಅಂತ ಈಗ ನೀವು ಕೇಳಿದ್ರಿ. ಮಕ್ಕಳೇ, ನೀವು ಇವತ್ತು ನಾವು ಕೊಡುವಂಥ ಫೋನ್ ನಂಬರ್ಗೆ ನಿಮ್ದೇನೇ ಪ್ರಾಬ್ಲಮ್ಸ್ ಇದ್ದರೂ ನೀವು ನಮಗೆ ಕಾಲ್ ಮಾಡ್ಬೋದು. ಗರ್ಲ್ಸ್ ಆ್ಯಂಡ್ ಬಾಯ್ಸ್, ನನಗೆ ಕಾಲ್ ಮಾಡಿದರೆ ನಾನು ನಿಮಗೆ ಏನು ಗೈಡೆನ್ಸ್ ಬೇಕು, ಸಜೆಷನ್ಸ್ ಬೇಕು ನಿಮಗೆ ಕೊಡ್ತೀನಿ. ನಾನು ಲಾಸ್ಟ್ ವೀಕ್ ಕೂಡ ಆನ್ಲೈನ್ ವಿಡಿಯೋಸಲ್ಲಿ ಹೇಳಿದೆ, ನಾನು ಕೌನ್ಸಿಲಿಂಗ್ ಮಾಡ್ತೇನೆ ಮಕ್ಕಳಿಗೆ ಅಂತ. ಸ್ಕ್ರಿಪ್ಚರ್ ಯೂನಿಯನ್, ಹೌದು, ನಾವು ಸ್ಟಾಫ್ ಸ್ಕೂಲ್ ಮಿಷನ್ಸ್, ಹಾಸ್ಟೆಲ್ ಮಿಷನ್ಸ್ ಅವುಗಳಲ್ಲಿ, ಚರ್ಚ್ಗಳಲ್ಲಿ ನಾವು ಪ್ರೋಗ್ರಾಮ್ಗಾಗಿ ಹೋಗುವಾಗ ನಾವು ಮಕ್ಕಳೊಟ್ಟಿಗೆ ಇದ್ದು ಇಂಟ್ಯಾಕ್ಟ್ ಮಾಡಿ ಮತ್ತು ಏನು ಮಾಡ್ತೇವೆ? ಕೌನ್ಸಿಲಿಂಗ್ ಮಾಡ್ತೇವೆ. ಐ ಆಮ್ ಫ್ಯಾಮಿಲಿ ಎಜುಕೇಟರ್. ಹಾಗೆ ನಾನು ಮಕ್ಕಳಿಗೂ ಮತ್ತು ಫ್ಯಾಮಿಲಿಗಳಿಗೆ ಕೂಡ ಕೌನ್ಸಿಲಿಂಗ್ ಮಾಡ್ತಾ ಇದ್ದೇನೆ. ಮಕ್ಕಳು ಕೂಡ ಏನೇ ಪರ್ಸ್ನಲ್ ಸಮಸ್ಯೆಗಳಿದ್ರು ನನ್ನೊಟ್ಟಿಗೆ ಶೇರ್ ಮಾಡ್ಬೋದು. ನಾನು ಯಾರ ಹತ್ರನೂ ಕೂಡ ಹೇಳೋದಿಲ್ಲ, ನಿಮಗಾಗಿ ಪ್ರೇಯರ್ ಮಾಡ್ತೇನೆ ಮತ್ತು ನೀವು ಶೇರ್ ಮಾಡುವಾಗ ನಿಮಗೆ ಗೈಡೆನ್ಸ್ ಕೂಡ ಕೊಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ ಮಕ್ಕಳೇ. ಆದರೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಹೊಸದಾಗಿ ಬೇರೆ ಆಂಟಿದಿರು ಹೊಸ ಸ್ಟೋರಿ ಒಟ್ಟಿಗೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಒಟ್ಟಿಗೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ? ಓಕೆ, ಹಾಗಿದ್ರೆ ನೆಕ್ಸ್ಟ್ ಸಂಡೇ 5 o'clock ನಾವೆಲ್ಲ ಮೀಟ್ ಆಗೋಣ. ಬಾಯ್ ಬಾಯ್. ಪ್ರಾರ್ಥನೆ ಮಾಡೋಣ. ನಾವು ಈ ಪ್ರೋಗ್ರಾಮನ್ನು ಮುಗಿಸುವಾಗ ನಾವು ಪ್ರಾರ್ಥನೆಯೊಂದಿಗೆ ಮುಗಿಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮೆಲ್ಲರನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಯೇಸು ಸ್ವಾಮಿ, ಆನ್ಲೈನ್ ಮೂಲಕ ಮತ್ತೊಮ್ಮೆ ನಮ್ಮ ಮಕ್ಕಳನ್ನು ಮೀಟ್ ಮಾಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ, ಇವತ್ತು ಕಿಡ್ಸ್ ಮತ್ತು ಟೀನ್ಸ್ ಮಕ್ಕಳೊಟ್ಟಿಗೆ ನಿಮ್ಮ ವಾಕ್ಯಗಳ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿದ್ದೀರಿ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ. ನೋಡುತ್ತಿರುವಂಥ ಪ್ರತಿಯೊಂದು ಮಕ್ಕಳು, ತಂದೆ ತಾಯಿ ಕುಟುಂಬವನ್ನು ನೀವು ಆಶೀರ್ವಾದ ಮಾಡಿರಿ. ಮಕ್ಕಳು ತಂದೆ ತಾಯಿಗೆ ವಿಧೇಯರಾಗಿ ಅವರು ನಡೆಯುವಂಥ ಪ್ರತಿಯೊಂದು ಮಾರ್ಗದಲ್ಲಿ ಕರ್ತನೇ ನಿಮ್ಮ ಪ್ರೀತಿಯ ಅನುಭವವನ್ನು ಹೊಂದಿಕೊಂಡು, ಹೌದು, ತಂದೆ ತಾಯಿಯರಿಗೆ ಅವರು ಹೇಳುವ ಮಾತುಗಳನ್ನು ಕೇಳುವುದರ ಮೂಲಕ ಆಶೀರ್ವಾದ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ಹಾಗೆ ಈ ಸಮಯದಲ್ಲಿ ಪೇರೆಂಟ್ಸ್ ಕೂಡ ಸ್ಟೋರಿಗಳನ್ನು ಕೇಳಿದ್ದಾರೆ. ಅವರ ಮಕ್ಕಳೊಟ್ಟಿಗೂ ಇರುವಾಗ ಅವರು ಅವರನ್ನು ಪ್ರೀತಿಯಲ್ಲಿ ನಿನ್ನ ವಾಕ್ಯದಲ್ಲಿ ನಡೆಸಲಿಕ್ಕಾಗುವಂತೆ ಪ್ರತಿ ಕುಟುಂಬದಲ್ಲಿ ನಿಮ್ಮ ಸಹಾಯ, ನಿಮ್ಮ ನಡೆಸುವಿಕೆ ಯಾವಾಗಲೂ ಇರಲಿ ಸ್ವಾಮಿ. ಸ್ವಾಮಿ, ನೀವು ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ದೀರಿ. ಹೌದು, ಯೋಸೆಫನ ಜೀವಿತದಲ್ಲಿ ಆತನಿಗಾಗಿ ನೀವು ಮಾಡಿಟ್ಟಂತಹ ಆ ಪ್ಲಾನ್ ಆ್ಯಂಡ್ ಪರ್ಪಸ್ ಫುಲ್ಫಿಲ್ ಮಾಡುವಂತೆ ಕೃಪೆ ಕೊಟ್ಟ ಹಾಗೆ ಪ್ರತಿಯೊಂದು ಕುಟುಂಬದ ಮಕ್ಕಳಿಗಾಗಿ ಒಂದು ಆಲೋಚನೆಯನ್ನು ಇಟ್ಟಿದ್ದೀರಿ ಸ್ವಾಮಿ. ಎಲ್ಲ ಮಕ್ಕಳು ನಿನ್ನ ಆಶೀರ್ವಾದ ಹೊಂದಿಕೊಂಡು ನಿನಗೆ ಸಾಕ್ಷಿಯಾಗಲಿಕ್ಕಾಗುವಂತೆ ನಡೆಸಬೇಕೆಂದು ಪ್ರೀತಿಯಿಂದ ಪ್ರಾರ್ಥಿಸ್ತೇವೆ. ಈ ಸಮಯದಲ್ಲಿ ನಮಗೆ ಕೊಟ್ಟಂತಹ ಈ ಒಂದು ಅವಕಾಶದ ಮೂಲಕ ಅನೇಕ ಮಕ್ಕಳನ್ನು, ಮನೆಯನ್ನು, ಪೇರೆಂಟ್ಸನ್ನು ಮೀಟ್ ಮಾಡುವ ಹಾಗೆ ಸಹಾಯ ಮಾಡಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸಿ ಪ್ರೀತಿಯಿಂದ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್. ಥ್ಯಾಂಕ್ ಯು.